परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। स्वस्ति श्रीरस्तु मे शस्तं निस्तुला निस्तुलात् पुनः वस्तुनो अवस्तुनो नित्यं समस्तौ व्यस्तयो गतः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जित्वाग्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्यपरमैश्वर्यशालिनः आनन्दतीर्थ भगवत्पादान् वन्दे निरन्तरम्। भवति यदनुभावादेडमुकोऽपि वक्ष्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपौ सत्यं सत्यं पुनः सत्यं विष्णुतीर्थप्रसादतः सर्वे कामा भवन्तेव शपथो विश्वसन्निधौ शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं यतिं भजे विद्यापीठविधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಭಗವಂತ ಭಕ್ತರ ಅನುಗ್ರಹಕ್ಕಾಗಿ ತನ್ನ ಭಕ್ತರ ಶಾಂತರಿಂದ ಸಹಕರಿಸಬೇಕಾಗಿ ಆರೋಗ್ಯಕ್ಕಾಗಿ ಉದ್ಧಾರಕ್ಕಾಗಿ ಅವರ ಸಾಧನೆಯನ್ನು ಮಾಡಿಸುವ ಅನುಕೂಲಗಳನ್ನು ಮಾಡಿಕೊಡುವುದಕ್ಕಾಗಿ ಅನೇಕ ಅವತಾರಗಳನ್ನು ತಗೋತಾನೆ. ಭಗವಂತನಿಗೆ ಎಲ್ಲ ಅವತಾರಗಳಲ್ಲೂ ಎಲ್ಲ ಸಾಮರ್ಥ್ಯ ಇದೆ. ಎಲ್ಲ ಅವತಾರಗಳಲ್ಲೂ ಎಲ್ಲ ಸಾಮರ್ಥ್ಯ ಇದ್ದಾಗಲೂ ಕೂಡ ಭಗವಂತ ತನ್ನ ವಿಶಿಷ್ಟವಾದ ಸಂಕಲ್ಪದಿಂದ ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಮಾಡ್ತಾನೆ. ವಿಭಾಗ ಮಾಡಿ ಹೇಳ್ತಾರೆ, ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯೋ ಜನಾರ್ದನ. ದತ್ತ ವ್ಯಾಸ ರೂಪದಿಂದ ಜ್ಞಾನೋಪದೇಶ ಮಾಡಿದ. ರಾಮನಾಗಿ ಯಾವ ಗೀತೋಪದೇಶ ಮಾಡಲಿಲ್ಲ. ರಾಮನಾಗಿ ಬಲಕಾರ್ಯ ಮಾಡಿದ, ಕ್ಷತ್ರಿಯ ಸಂಹಾರ ಮಾಡಿದ ರಾಕ್ಷಸರದ್ದು. ಕೃಷ್ಣನಾಗಿ ಬಲಕಾರ್ಯ ಮಾಡಿ ಜ್ಞಾನ ಕಾರ್ಯವನ್ನೂ ಮಾಡಿದ. ನರಸಿಂಹನಾಗಿ ಹಿರಣ್ಯಕಶಿಪನ ಸಂಹಾರ ಮಾಡಿದ. ಭಕ್ತರ ಎಲ್ಲ ದುರಿತಗಳನ್ನು ನಿವೃತ್ತಿ ಮಾಡ್ತಾವಂತೆ. ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಒಂದೊಂದು ರೂಪಕ್ಕೆ ಒಂದೊಂದು ಕೆಲಸವನ್ನು ಮಾಡೋದು ಅಂತ ಭಗವಂತನದ್ದೇ ಸಂಕಲ್ಪ. ಬೇರೆ ರೂಪದಿಂದ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಆದ್ರೆ ಅವನ ಸಂಕಲ್ಪ ಇದರಿಂದ ಇದನ್ನ ಮಾಡಬೇಕು ಅಂತ ಅನ್ಕೊಂಡಿನಿ ಅಂತ ಅನ್ಕೊಂಡು ಒಂದೊಂದಕ್ಕಾಗಿ ಒಂದೊಂದು ವಿಶಿಷ್ಟವಾದ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಹಾಗೆ ಜನರ ರೋಗಾದಿಗಳನ್ನು ಪರಿಹಾರ ಮಾಡಿ ಅವರಿಗೆ ಆರೋಗ್ಯವನ್ನು ಕೊಡುವುದಕ್ಕಾಗಿ ಭಗವಂತ ಧನ್ವಂತರಿ ನಾಮಕನಾಗಿ ಅವತಾರ ಮಾಡಿ ಅವನಿಗೆ ಧನ್ವಂತರಿ ಅಂತ ಹೆಸರು ಕರೀತಾರೆ. ಇವತ್ತು ವಿಶೇಷ ಏನು ಅಂತಂದ್ರೆ ಧನ್ವಂತರಿ ಜಯಂತಿ. ಇವತ್ತು ಭಗವಂತ ಧನ್ವಂತರಿಯಾಗಿ ಅವತಾರ ಮಾಡಿದ್ದು. ವರಾಹ ಜಯಂತಿ ಇವತ್ತು, ವರಾಹನಾಗಿ ಅವತಾರ ಮಾಡಿದ್ದು ಇವತ್ತು. ಬಲರಾಮ ಜಯಂತಿ ಇವತ್ತು, ಬಲರಾಮನಾಗಿ. ಬಲರಾಮ ಭಗವಂತನ ಅವತಾರ ಅಲ್ಲ, ಶುಕ್ಲಕೇಶದ ಆವೇಶವುಳ್ಳ ರೂಪ. ಶುಕ್ಲಕೇಶದ ಆವೇಶವುಳ್ಳ ರೂಪ ಸಂಕರ್ಷಣದಲ್ಲಿ. ಇನ್ನೆರಡು ವರಾಹ ರೂಪ ಮತ್ತು ಧನ್ವಂತರಿ ರೂಪದ ಅವತಾರವಾದ ದಿವಸ ಇವತ್ತು. ಭಗವಂತನಿಗೆ ಇಷ್ಟೆಲ್ಲ ಅವತಾರಗಳ ಅವಶ್ಯಕತೆ ಏನಿಲ್ಲ, ಆದರೆ ಭಕ್ತರಿಗೆ ಅವಶ್ಯಕತೆ ಇದೆ ಅಂತ ಅನ್ನೋದಕ್ಕಾಗಿ ಮತ್ತೆ ಮತ್ತೆ ಅವತಾರಗಳನ್ನು ತೆಗೆದುಕೊಂಡು ವ್ಯವಹಾರ ಮಾಡ್ತಾರೆ. ನೋಡಿ, ಧನ್ವಂತರಿ ಔಷಧಿಗಳಿಗೆ ನಿಯಾಮಕ. ಎಲ್ಲ ಔಷಧಿಗಳಲ್ಲಿದ್ದು ಆ ಔಷಧಿಗೆ ರೋಗ ನಿವಾರಣೆ ಮಾಡುವ ಶಕ್ತಿ ಕೊಟ್ಟದ್ದು ಭಗವಂತ. ಹಾಗಾಗಿ ಅವನಿಗೆ ಔಷಧಂ ಜಗತ ಸೇತು ಅಂತ ಕರೆದು. ನಾವು ಅನ್ಕೊಂಡಿವಿ ಈ ಔಷಧಿ ತಗೊಂಡದ್ದಕ್ಕೆ ರೋಗ ಹೋಯ್ತು ಅಂತ. ಔಷಧಿ ತಗೊಂಡದ್ದಕ್ಕೆ ರೋಗ ಹೋಯ್ತು ಸರಿ, ತಗೊಂಡಿವಿ, ನಮ್ಮ ಅನುಭವದಲ್ಲಿ ಬಂದಿದೆ, ಹೋಗ್ತದೆ ಅಂತ ಅನ್ನೋದು ಸರಿ. ಆದ್ರೆ ತಗೊಂಡವರಿಗೆಲ್ಲ ಯಾಕೆ ಹೋಗಿಲ್ಲ? ಔಷಧಿ ತಗೊಂಡವರಿಗೆಲ್ಲ ಕಡಿಮೆ ಆಗಿಲ್ಲ. ಔಷಧಿ 100 ಜನ ತಗೊಂಡ್ರೆ ಒಂದು 70-80 ಜನಕ್ಕೆ ಕಡಿಮೆ ಆಯ್ತು, ಇನ್ನು 10-20 ಜನಕ್ಕೆ ರೋಗ ಕಡಿಮೆ ಆಗಲಿಲ್ಲ. ಔಷಧಿಗೆ ಸ್ವಂತ ಆ ಸಾಮರ್ಥ್ಯ ಇದ್ದರೆ ತಗೊಂಡವರಿಗೆಲ್ಲ ಕಡಿಮೆ ಆಗಬೇಕು, ಆಗುವುದಿಲ್ಲ. ಹಾಗಾಗಿ ಔಷಧಿಯಲ್ಲಿ ಇದ್ದು ಆ ಔಷಧಿಗಳಿಗೆ ಸಾಮರ್ಥ್ಯವನ್ನು ಕೊಟ್ಟವನು ಪರಮಾತ್ಮ ಧನ್ವಂತರಿ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಏಕಏವ ಮಹಾನ್ ವಿಷ್ಣು ಕುರುತೆ ಸರ್ವಮಂಜಸಾ ದ್ರವ್ಯಂ ಕರ್ಮ ಚ ಕಾಲಚ್ಚ ಸ್ವಭಾವೋ ಜೀವೇವ ಚೇದನುಗ್ರಹ ಸಂತಿ ನ ಸಂತಿ ಯದಪೇಕ್ಷೆಯ. ಹಾಗಾಗಿ ವೈದ್ಯರು, ಆ ವೈದ್ಯರು ಕೊಟ್ರೆ ಭಾರಿ ಒಳ್ಳೆಯ ಕೈಗುಣ, ಇವರು ಕೊಟ್ರೆ ಬೇಗ ಕಡಿಮೆ ಆಗ್ತದೆ ಅಂತ ಜನಕ್ಕೆ ವಿಶ್ವಾಸ. ಹೋಗಿ 2-3 ದಿವಸ ಆದ್ಮೇಲೆ ಅಪಾಯಿಂಟ್ಮೆಂಟ್ ಸಿಕ್ಕರು ಹೋಗಿ ಅವರು ಮುಂದೆ ನಿಲ್ತಾರೆ. ಆದರೆ ಅದು ಆ ವೈದ್ಯನ ಸಾಮರ್ಥ್ಯ ಅಲ್ಲ. ಆ ವೈದ್ಯನ ಸಾಮರ್ಥ್ಯ ಆಗಿದ್ರೆ ಯಾರಿಗೆ ಔಷಧಿ ಕೊಡ್ತಾರೆ ಎಲ್ಲರೂ ಬದುಕಬೇಕಾಗಿ. ಎಲ್ಲರೂ ಏನು ಬದುಕುವುದಿಲ್ಲ.
ಎಲ್ಲರಿಗೂ ರೋಗ ಕಡಿಮೆ ಆಗಿಲ್ಲ, ಕೆಲವರಿಗೆ ಆಗಿದೆ. ಯಾಕೆಂದ್ರೆ ಈ ವೈದ್ಯನಿಂದ ಔಷಧಿ ಪಡೆದ ಇಂಥವರಿಗೆ ಕಡಿಮೆ ಆಗಲಿ ಅಂತ ದೇವರ ಸಂಕಲ್ಪ ಇದೆ, ಅವರಿಗೆ ಕಡಿಮೆ ಆಗ. ಅದು ಹೆಚ್ಚು ಜನಕ್ಕಾಗಲಿ ಅಂತ ಸಂಕಲ್ಪ ಮಾಡಿದ್ದಾನೆ. ಆದ್ದರಿಂದ ಆಗ್ತದೆ ಅಷ್ಟೇ ಹೊರತಾಗಿ ಅದು ವೈದ್ಯನ ಸಾಮರ್ಥ್ಯವೋ ಔಷಧಿಯ ಸಾಮರ್ಥ್ಯವೋ ಅಲ್ಲ. ಆ ಎಲ್ಲ ಸಾಮರ್ಥ್ಯವನ್ನ ನಿಯಮನ ಮಾಡುವುದಕ್ಕಾಗಿದ್ದವನು ಭಗವಂತ. ಅವನಿಗೆ ಧನ್ವಂತರಿ ಅಂತ ಕರೀತಾರೆ. ಧನ್ವ ಅಂದ್ರೆ ಮರುಭೂಮಿ ಅಂತ ಅರ್ಥ. ಧನ್ವ ಅಂದ್ರೆ ಮರುಭೂಮಿ ಅಂತ ಅರ್ಥ. ಧನ್ವ ಅಂದ್ರೆ ರೋಗ ಅಂತ ಅರ್ಥ. ಧನ್ವಗಳು ಮರುಭೂಮಿಯಂತೆ ಕಷ್ಟಪಡಿರೋದು ಸಂಸಾರ, ರೋಗಗಳು. ಮರುಭೂಮಿಯಲ್ಲಿದ್ದಂತ ರೋಗ ಬಂದ್ರೆ ಬಹಳ ಕಷ್ಟ. ಆ ಧನ್ವ ಅಂದ್ರೆ ರೋಗಗಳನ್ನ ದಾಟಿಸ್ತಾನೆ. ತಾರಯತಿ ಇತಿ ಧನ್ವಂತರಿ, ರೋಗಗಳನ್ನು ದಾಟಿಸ್ತಾನೆ. ಅದಕ್ಕಾಗಿ ಅವನಿಗೆ ಧನ್ವಂತರಿ ಅಂತ ಕರೀತಾರೆ ಅಂತ ಹೇಳಿಕೊಡ್ತಾರೆ, ಹೇಳ್ತಾರೆ. ಧನ್ವಂತರಿ ಧ್ಯಾನ ಶ್ಲೋಕದಲ್ಲಿ ಆಚಾರ್ಯ ಹೇಳಿಕೊಡ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿ ಚಂದ್ರೌಘ ಕಾಂತಿ ಅಮೃತವರು ಕರೈ ಜಗಂತಿ ಸಂಜೀವಯಂತೆ ಅಮೃತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಸೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ. ಚಂದ್ರೌಘ ಕಾಂತಿ ಅವನದು ಚಂದ್ರನಂತೆ ಹೊಳೆಯುವ ಕಾಂತಿ. ಅಮೃತೋರು ಕರೈಹಿ ಜಗಂತಿ, ತನ್ನ ಅಮೃತವೆಂಬ ಅಮೃತದ ಕಿರಣಗಳಿಂದ, ಚಂದ್ರನಿಂದ ಬರುವ ಅಮೃತ ಕಿರಣಗಳಿಗೆ ಒಂದು ಮಿತಿ ಇದೆ. ಚಂದ್ರನಿಂದ ಬರುವ ಕಿರಣಗಳಿಗೆ ಮಿತಿ ಇದೆ. ಅವನ ಕೆಳಗೆ ಹೋಗಿ ಕೂತ್ರೆ ಸಂತೋಷ ಆಗುತ್ತೆ. ಬೆಳಕಂದ್ರೆ ಸೂರ್ಯ ಬಂದ್ರೆ ಚಂದ್ರನ ಕಾಂತಿಯ ಸಾಮರ್ಥ್ಯ ಮುಗಿದು ಹೋಯ್ತದೆ. ಆದರೆ ಅಮೃತ ಕರಗಳು ಭಗವಂತನ ಕಾರುಣ್ಯದ ದೃಷ್ಟಿ ಬಿದ್ರೆ ಮತ್ತೆ ದುಃಖದ ಪ್ರಸಕ್ತಿ ಇಲ್ಲ. ಅಂತ ಅಮೃತೋರು ಕರೈಹಿ ಜಗಂತಿ, ಎಲ್ಲ ಜಗತ್ತುಗಳನ್ನ ಸಂಜೀವಯಂತಂ ಬದುಕಿಸ್ತಾ ಇದ್ದಾನೆ. ಭಗವಂತನ ಕೃಪಾದೃಷ್ಟಿಯಿಂದ ಜಗತ್ತು ಬದುಕಿದೆ. ಜಗತ್ತು ಅಂದ್ರೆ ನಾವು ನೀವು ಸಾಮಾನ್ಯರು, ಕಷ್ಟದಲ್ಲಿದ್ದವರು, ರೋಗಿಗಳು ಅಲ್ಲ. ಲಕ್ಷ್ಮಿಯಿಂದ ಆರಂಭ ಮಾಡಿ ಎಲ್ಲ ಜಗತ್ತು ಭಗವಂತನ ಕೃಪಾ ಕಟಾಕ್ಷದಿಂದ ಬದುಕಿದೆ. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಯಸ್ಯಾ ಅಪಾಂಗಲವ ಮಾತ್ರತ. ಲಕ್ಷ್ಮೀದೇವಿ ಕಣ್ಣು ರೆಪ್ಪೆ ಮುಟುಕಿಸಿದ್ರೆ ಜಗತ್ತಿನ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷ, ರುದ್ರದೇವ ರುದ್ರ ಪದವಿ, ಬ್ರಹ್ಮನಿಗೆ ಬ್ರಹ್ಮ ಪದವಿ ಎಲ್ಲ ಆಗ್ತದೆ ನಿಜ. ಆದ್ರೆ ಅವಳಿಗೆ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಆ ಭಗವಂತನ ಕೃಪಾ ಕಟಾಕ್ಷದಿಂದ ಅವಳಿಗೆ ಈ ಸಾಮರ್ಥ್ಯ ಇದೆ. ಅಂದ್ರೆ ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತರಾದ ಅವಳಿಗೆ ಈ ಸಾಮರ್ಥ್ಯ ಇದ್ರೆ ಬೇರೆ ಜಗತ್ತು ಭಗವಂತನನ್ನು ಆಶ್ರಯಣೆ ಮಾಡಿಕೊಂಡಿದೆ ಅಂತ ಹೇಳೋದೇನೆ. ಹಾಗಾಗಿ ಸಂಜೀವಯಂತಂ ಅಮಿತಾತ್ಮ ಸುಖಂ, ಅಮಿತವಾದ ಸ್ವರೂಪ ಸುಖವುಳ್ಳವು. ಬೇರೆ ಯಾವ ಬಾಹ್ಯ ಪದಾರ್ಥಗಳ ಅಪೇಕ್ಷೆ ನಮ್ಮಂತೆ ದೇವರಿಗಿಲ್ಲ. ಅಮಿತಾತ್ಮ ಸುಖಂ ಪರೇಶಂ, ಪರರು ಅಂದ್ರೆ ದೇವತೆಗಳು, ಅವರಿಗೂ ಈಶ. ದೇವತೆಗಳು ಸರ್ವೋತ್ತಮನಾದ ಪರಮಾತ್ಮ. ಜ್ಞಾನಂ ಸುಧಾ ಕಲಶಮಯ ವಚ ಸಂದಧಾನಂ, ಭಗವಂತ ಎರಡು ಹಿಡಿದಾನ. ಒಂದು ಜ್ಞಾನ ಮುದ್ರ, ಒಂದು ಅಮೃತ ಕಲಶ. ಎರಡನ್ನು ಹಿಡ್ಕೊಂಡು ಸೀತಾಂಶು ಮಂಡ ಹಿಡ್ಕೊಂಡು ಎಲ್ಲಿರ್ತಾನ ಅವನು? ಸೀತಾಂಶು ಮಂಡಲಗತಂ, ಚಂದ್ರಮಂಡಲದಲ್ಲಿದ್ದಾನೆ. ಬರೀ ಅಲ್ಲಿದ್ದಾನೆ ಅಂತ ತಿಳ್ಕೊಬೇಡಿ. ಚಂದ್ರಮಂಡಲ ದೂರ ಆಯ್ತಲ್ಲ. ಅವನು ಉಪಾಸನೆ ಮಾಡೋದು ಹೇಗೆ? ಆತ್ಮ ಸಂಸ್ಥಂ, ನಮ್ಮೊಳಗಿದ್ದಾನ. ಚಂದ್ರಮಂಡಲದಲ್ಲಿದ್ದ ಪರಮಾತ್ಮನೇ ನಮ್ಮೊಳಗೂ ಇದ್ದಾನೆ. ಆಚಾರ್ಯರು ಸಂಗ್ರಹ ಮಾಡಿ ಹೇಳ್ತಾರೆ, ಒಂದು ಕ್ರಮ ಇದೆ ಶಾಸ್ತ್ರದಲ್ಲಿ. ಪರಾಕ್ರಮದ ರೂಪಗಳನ್ನ, ಶತ್ರು ಸಂಹಾರಕ ರೂಪಗಳನ್ನು ಹೇಳೋ ಕಾಲಕ್ಕೆ ಸೂರ್ಯನಲ್ಲಿ ಹೇಳ್ತಾರೆ. ಶಾಂತಿಯನ್ನ, ಸುಖವನ್ನ, ನೆಮ್ಮದಿಯನ್ನು ಕೊಡುವ ರೂಪಗಳನ್ನು ಹೇಳುವ ಕಾಲಕ್ಕೆ ಚಂದ್ರನಲ್ಲಿ ಹೇಳ್ತಾರೆ. ಧನ್ವಂತರಿ, ವೇದವ್ಯಾಸ ರೂಪ ಇತ್ಯಾದಿಗಳನ್ನ ಚಂದ್ರನಲ್ಲಿ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಚಂದ್ರನಿಂದ ಬರುವಂತೆ ಸುಖ ಸಿಗಬೇಕು. ಬೇರೆ ಬೇರೆ ರೂಪಗಳನ್ನ ಸೂರ್ಯಮಂಡಲಗತ, ಸೂರ್ಯಮಂಡಲ ಇದ್ದಾನೆ. ದೇಶದ ನಾರಾಯಣ ರೂಪ ಸೂರ್ಯಮಂಡಲದಲ್ಲಿ ಇದೆ. ಪರಶುರಾಮ ಅಗ್ನಿಯಲ್ಲಿದ್ದಾನೆ. ಅಗ್ನಿಯಂತರ್ಗತ ಹರಣಿಪತಿ ಪರಶುರಾಮ ಅಂತ ಧ್ಯಾನ ಮಾಡಬೇಕು. ಹೀಗೆ ಅವರಿಂದ ಬರುವ ಫಲಕ್ಕನುಗುಣವಾಗಿ ಅವರ ಉಪಾಸನೆಯ ಸ್ಥಾನವನ್ನು ವ್ಯವಸ್ಥೆ ಮಾಡಿದೆ ಶಾಸ್ತ್ರ. ಹಾಗಾಗಿ ಸುಖವನ್ನು ಕೊಡುವ, ಹಿತವನ್ನ ಕೊಡುವ, ಸುಖ ಪ್ರಾಪ್ತಿಗಾಗಿ ಉಪಾಸನೆ ಮಾಡುವ ರೂಪಗಳು ಚಂದ್ರಮಂಡಲದಲ್ಲಿದೆ. ಅದೇ ರೀತಿಯಾಗಿ ನಮ್ಮಲ್ಲೂ ಇದ್ದಾನೆ. ಸೀತಾಂಶು ಮಂಡಲಗತಂ ಸ್ಮರತ ಆತ್ಮ ಸಂಸ್ಥಂ, ನಿಮ್ಮೊಳಗೂ ಇದ್ದಾನೆ. ದೂರ ಆಯ್ತು ಅಂತ ತಿಳ್ಕೋಬೇಡಿ, ನಿಮ್ಮೊಳಗೂ ಇದ್ದ ಪರಮಾತ್ಮ ಅಂತ ಅವನನ್ನು ಸ್ತೋತ್ರ ಮಾಡಿ, ಹೀಗೆ ಸ್ತೋತ್ರ ಮಾಡಿ. ಆಮೇಲೆ ಅಜ್ಞಾನ, ದುಃಖ, ಭಯ, ರೋಗ, ಮಹಾವಿಷಾಣಿ. ಇವನು ಕರೆಯೋದು ರೋಗ ಅಂದ್ರೆ ನಾವು ಜ್ವರ, ಕೆಮ್ಮು, ನೆಗಡಿ ಇಷ್ಟೇ ಅನ್ಕೊಂಡಿವಿ. ಆದ್ರೆ ನಿಜವಾದ ರೋಗ ಯಾವುದು? ಸಂಸಾರ. ಅವರೋಗ, ಸಂಸಾರವೇ ದೊಡ್ಡ ರೋಗ. ಆ ಸಂಸಾರದಲ್ಲಿ ಇದ್ದ ಕಾರಣಕ್ಕಾಗಿ ಈ ರೋಗಗಳು ಬರ್ತಾ ಇದೆ ನಮಗೆ. ಇವೆಲ್ಲ ರೋಗದ ಲಕ್ಷಣಗಳು. ಕೆಮ್ಮು ಬಂತು, ನೆಗಡಿ ಬಂತು, ಅದು ಬಂತು, ಇದು ಬಂತು, ಹೆಸರು ಬೇರೆ ಬೇರೆ, ಹೆಸರು ಬೇರೆ ಬೇರೆ ರೋಗಗಳಿಗೆ. ಆದ್ರೆ ಇದಕ್ಕೆಲ್ಲ ಮೂಲ ನಾವು ಸಂಸಾರದಲ್ಲಿರುವುದೇ. ಹಾಗಾಗಿ ಸಂಸಾರವೇ ದೊಡ್ಡ ರೋಗ. ಹಾಗಾಗಿ ಸಂಸತಿ ವ್ಯಾಧಿನಾಶನ ಅಂತ ಕರೀತಾರೆ. ಸಂಸಾರ ಅಂತನ್ನುವ ವ್ಯಾಧಿಯನ್ನು ಕಳೆದುಬಿಡ್ತಾರೆ. ಬೇರೆ ವೈದ್ಯರು ರೋಗ ಲಕ್ಷಣಗಳನ್ನು ಕರೀತಾರೆ.
ರೋಗ ಲಕ್ಷಣಗಳನ್ನು ಕಳೀತಾರೆ. ರೋಗಗಳನ್ನು ಕಳೆಯೋದಕ್ಕೆ ಆಗೋದು ಕಷ್ಟ ಅವರಿಗೆ. ರೋಗವನ್ನು ಕಳೆದ್ರೆ, ಮೂಲವನ್ನು ಕಳೆದ್ರೆ ಕಳೆದಂತೆ. ನೀವು ಬರೀ ರೋಗ, ಏನೋ ಜ್ವರ ಬಂತು, ಒಂದು ಪ್ಯಾರಾಸಿಟಮಾಲ್ ತಗೊಂಡ್ರಿ, ಜ್ವರ ಕಡಿಮೆ. ಆದ್ರೆ ನಿಮ್ಮ ಒಳಗೆ ಆ ಜ್ವರಕ್ಕೆ ಕಾರಣವಾದ ಏನೋ ಒಂದು ತೊಂದರೆ ಇದೆ ಅಂತಿದ್ರೆ ಇವತ್ತು ಒಂದಿದ್ದದ್ದು ನಾಳೆ ಹೆಚ್ಚಾಗಿ ಬರುತ್ತೆ. 2 ಲಕ್ಷ ಎರಡೆರಡು ರೀತಿಯಲ್ಲಿ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಭೂಮಿಯಲ್ಲಿ ಮುಳ್ಳಿನ ಗಿಡ ಇದೆ, ಕಾರ್ಯಕ್ರಮ ಬಂತು, ಸ್ವಚ್ಛ ಮಾಡಬೇಕು. ನಾವು ಮೇಲೆ ಕತ್ತರಿಸಿ ಬಿಟ್ರೆ 1ಕ್ಕೆ 2, 2ಕ್ಕೆ 4, 4ಕ್ಕೆ 10 ಆಗುತ್ತೆ. ಅದನ್ನು ಪ್ರೂನಿಂಗ್ ಮಾಡ್ದಂಗೆ ಆಗ್ತದೆ. ಕಟ್ ಮಾಡಿದ್ರೆ ಹೆಚ್ಚಾಗ್ತದೆ. ಬೇರೆ ತೆಗೆದು ಹಾಕ್ಬಿಟ್ರೆ ಅದು ಮತ್ತೆ ಹುಟ್ಟೋದಿಲ್ಲ. ಹಾಗೆ ಪರಮಾತ್ಮ ಈ ರೋಗಗಳ ಬೇರೆ ಸಂಸಾರ, ಈ ಸಂಸಾರವೆಂಬ ರೋಗವನ್ನು ತೆಗೆದು ಹಾಕ್ಬಿಡ್ತಾನೆ. ಆದ್ರೆ ಬೇರೆಯವರೆಲ್ಲ ರೋಗ ಲಕ್ಷಣಗಳನ್ನು ಮಾತ್ರ ಉಪಚಾರ ಮಾಡಿ ರೋಗ ಉಳಿಸಿ ಬಿಡ್ತಾರೆ. ಅವರ ಸಾಮರ್ಥ್ಯನೇ ಅಷ್ಟಿದೆ. ಹಾಗಾಗಿ ಸಂಸೃತಿವಿ ಅಧಿನಾಶನ, ಸಂಸಾರ ಅಂತನ್ನುವ ರೋಗವನ್ನು ಕಳೆಯುವ ದೊಡ್ಡ ವೈದ್ಯ ಅಂತ ಸ್ತೋತ್ರ ಮಾಡ್ತಾರೆ. ಧನ್ವಂತರೋ ಮಹಾಮಂತ್ರ ಸಂಸೃತಿವಿ ಅಧಿನಾಶನ, ಅತ್ರೋಕ್ತ ಸರ್ವಮಂತ್ರಾಣ ನಾಯಕೋಪಲ ಸನ್ನಿಭ. ಆಚಾರ್ಯ ಇಲ್ಲಿ ಅನೇಕ ಮಂತ್ರಗಳು ಹೇಳಿದ್ದೀವಿ. ಆ ಎಲ್ಲ ಮಂತ್ರಗಳಲ್ಲಿ ಇದು ನಾಯಕ ಇದ್ದಂತೆ ಇದೆ, ಕ್ಯಾಪ್ಟನ್ ಇದೆ. ಎಲ್ಲ ಮಂತ್ರಗಳ ಕ್ಯಾಪ್ಟನ್ ಇದೆ. ಎಲ್ಲ ವಿಶಿಷ್ಟವಾದ, ಯಾಕಂದ್ರೆ ಮನುಷ್ಯನಿಗಿರುವ ತೊಂದರೆನೇ ರೋಗಾದಿದೆ. ಅವು ಕಡಿಮೆ ಆದ್ರೆ ಸಾಧನೆಗೆ ಅನುಕೂಲ ಆಗ್ತದೆ. ಹಾಗಾಗಿ ಸಾಧನೆಗೆ ಅನುಕೂಲವಾಗುವ ಕೆಲಸವನ್ನ ಮಾಡುವುದಕ್ಕಾಗಿ ಆ ಪರಮಾತ್ಮ ಧನ್ವಂತರಿ ರೂಪದಿಂದ ಅನುಕೂಲ ಮಾಡುತ್ತಾನೆ. ಅತ್ರೋಕ್ತ ಸರ್ವಮಂತ್ರಾಣ ನಾಯಕೋಪಲ ಸನ್ನಿಭ. ಆಚಾರ್ಯ ಹೇಳ್ತಾರೆ ತಂತ್ರಕಾರದಲ್ಲಿ, ನಾವು ಜಪ ಮಾಡೋದು ಬೇರೆ, ನಮಗೆ ಜಪ ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಳೋದು ಬೇರೆ. ಆಗ್ತದೋ ಇಲ್ಲ ಯಾರು ಕಂಡಾರೆ? ನಮ್ಮ ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಯಾರು ನಿತ್ಯದಲ್ಲಿ ಧನ್ವಂತರಿ ಮಂತ್ರ ಜಪ ಮಾಡ್ತಾರೆ, ನಿತ್ಯದಲ್ಲಿ ಜಪ ಮಾಡಿ ಅದರ ಸಿದ್ಧಿ ಪಡ್ಕೊಂಡಾರೆ, ನಿರಂತರ ಮಾಡ್ತಾರೆ, ಅಂಥವರು ರೋಗ ಬಂದವನ ತಲೆ ಮೇಲೆ ಕೈ ಇಟ್ಟು ಕಡಿಮೆ ಆಗಲಿ ಅಂದ್ರೆ ಕಡಿಮೆ ಆಗಿರುತ್ತೆ. ನಮಗೆ ನೀವೇನು ಔಷಧಿ ಕೊಟ್ರಿ, ತಗೊಳ್ಳಿಕ್ಕೆ ಒಂದು ಯೋಗ್ಯತೆ ಬೇಕಲ್ಲ. 8 ಲಕ್ಷ ರೂಪಾಯಿ ಒಂದು ಇಂಜೆಕ್ಷನ್ ಎಲ್ಲಿಂದ ತಗೋಣ? ಅದನ್ನ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನಿಮ್ಗೆಲ್ಲ ಕೋವಿಡ್ ಆದಾಗ ಏನ್ ತಗೊಂಡ್ರಿ? ಅವ ಯಾರೋ ಭಟ್ ಹೇಳ್ದ, ನೆಲ್ಲಲ್ಲಿ ಕಷಾಯ ಕೊಡ್ಕೊಂಡು ಕೂತಿದ್ವಿ ನಾವೆಲ್ಲ. ಅವ್ನು ಸುರೇಶ್ ಕುಮಾರ್ ಈಗ ಏನೋ ಕೋವಿಡ್ ಆಗಿದೆ ಅಂತ 4.5 ಲಕ್ಷ ರೂಪಾಯಿ ಇಂಜೆಕ್ಷನ್ 5 ಮಾಡ್ಯಾರ 2 ದಿವಸ ಮಾಡಿಸ್ಕೊತಾರ. ಯೋಗ್ಯತೆ ಇದ್ದವನು ತಗೋತಾನೆ. ಹಾಗೆ ಮಂತ್ರ ಇದೆ, ಜಪ ಮಾಡ್ರಿ ಅಂತ ನೀವು ಹೇಳಿದ್ರಿ, ನಮಗಾಗಬೇಕಲ್ಲ. ನಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಿನಗಾಗದೆ ಇರ್ಬೋದಪ್ಪ. ಯಾರು ಸಿದ್ಧಿ ಪಡ್ಕೊಂಡು ಜಪ ಮಾಡ್ತಾರೆ ಅವ್ರ ಹತ್ರ ಅವ್ರು ನಿನ್ನ ತಲೆ ಮೇಲೆ ಕೈ ಇಡ್ತಾರೆ. ನಿನಗೆ ಆ ಮಂತ್ರವನ್ನ ಮಾಡ್ಲಿಕ್ಕೆ ಆಗದೆ ಇದ್ರೆ ಮಾಡೋರ ಹತ್ರ ಸ್ವೀಕಾರ ಮಾಡು, ಅನುಗ್ರಹ ಸ್ವೀಕಾರ ಮಾಡು. ಯಾಕಂದ್ರೆ ಔಷಧಿ ದುಬಾರಿ ಇರ್ಬೋದು, ನಿನಗೆ ಕಷ್ಟ ಇರಬಹುದು. ಆದ್ರೆ ಯಾರೋ ಒಬ್ಬನು ಅದನ್ನ ನಿನಗೆ ಕೊಡುವ ಇದೆಯಲ್ಲ, ನಿನಗೆ ಔಷಧಿ ನಾನು ಕೊಡುತ್ತೀನಿ ಶ್ರೀಮಂತ ಕೊಡಿಸಿದ ಅಂದ್ರೆ ಕಡಿಮೆ ಆಗ. ನಿನಗೆ ತಗೊಳ್ಳಿಕ್ಕೆ ಆಗದೆ ಇದ್ರೆ ಅದನ್ನ ಕೊಡಿಸುವ ಒಬ್ಬ ಚಾರಿಟಿ ಮಾಡುವ ಸಿಕ್ಕ ಅಂದ್ರೆ ನಿನಗೆ ಕಡಿಮೆ ಆಗ. ಹಾಗೆ ಮಂತ್ರದ ಶಕ್ತಿಯನ್ನು ಚಾರಿಟಿ ರೂಪದಲ್ಲಿ ನಿನಗೆ ದಾನ ಕೊಡುವವರು ಸಿಗ್ತಾರೆ, ಅವ್ರ ಹತ್ರ ಹೋಗುವಂದ್ರು. ಅವರು ನಿನ್ನ ತಲೆ ಮೇಲೆ ಕೈ ಇಟ್ಟು ನೀನು ಉದ್ಧಾರ ಆಗ್ಬಿಡ್ತಿ. ಹಾಗಾಗಿ ಧನ್ವಂತರಿ ಎಲ್ಲ ರೋಗಗಳನ್ನು ಕಳೆಯುವ ಜಗತ್ತಿನ ಅತ್ಯದ್ಭುತವಾದ ವೈದ್ಯ. ಹುಟ್ಟೋ ಕಾಲಕ್ಕೆ ಕಲಶ ಮುದ್ರ. ಯಾಕಂದ್ರೆ ಈ ಅಮೃತಕ್ಕಿಂತಲೂ ಜ್ಞಾನ ದೊಡ್ಡದು ಅಂತ ತೋರಿಸಿದ್ ನಾವು. ಅಮೃತಕ್ಕಿಂತಲೂ ಜ್ಞಾನ ದೊಡ್ಡದು. ಪರೀಕ್ಷಿತ ರಾಜನನ್ನ ಇನ್ನೇನು ಪೃಷ್ಠಪತಿ ಶುರುವಾಗಿದೆ. ಈಗ ಭಾಗವತ ಶುಕಾಚಾರ ಬಂದು ಶುರು ಮಾಡ್ಬೇಕು. ಪದ್ಮಪುರಾಣ ಹೇಳ್ತ ದೇವತೆಗಳು ಅಮೃತ ಕಲಶ ತಗೊಂಡ್ಬಂದು ಇಟ್ರಿ ಎದುರಿಗೆ. ನೀ ಯಾಕೆ ಕೇಳ್ತಿದ್ದಿ ಭಾಗವತವನ್ನ? ಇನ್ನು 7 ದಿವಸಕ್ಕೆ ಮರಣ ಅಂತಲ್ಲ, 7 ದಿವಸಕ್ಕೆ ಸಾಯ್ತೀನಿ ಅಂತ ನಾವು ಭಯದಿಂದ ಕೇಳ್ತಾ ಇದ್ದೆಲ್ಲ. ಅಮೃತ ಕೊಡ್ತೀವಿ, ಕುಡಿದ್ಬಿಡು, ಮರಣವೇ ಇಲ್ಲ, ನನಗೆ ಚಿರಂಜೀವಿ ಆಗ್ಬಿಡ್ತೀವಿ. ಈ ಶುಕಾಚಾರರು ಭಾಗವತ ಹೇಳೋದಿಲ್ಲ, ಅವರು ಕರೆದ್ರೆ ಬರೋದೇ ಇಲ್ಲ ಯಾರಿಗೆ. ಅಕಸ್ಮಾತ್ ಹೇಳ್ತೀವಿ ಅಂತ ಬಂದರೆ ನಾವು ಸ್ವರ್ಗದಲ್ಲಿ ಕೇಳ್ಕೋತೀವಿ ಅಂತ. ಪಕಾಚಹ ಪಮಣಿರ್ಮಹಾನ್ ನಕ್ಬಿಟ್ಟ ಅಲ್ಲ, ನೀವು ಕೊಟ್ಟ ಅಮೃತ ಕುಡಿತೀನಿ, ಇವತ್ತು ಸಾವು ತಪ್ಪಬಹುದು, ಮುಂದೆ ಮತ್ತೆ ಸಾವು ಬಂದೇ ಬರುತ್ತೆ. ಜಾತಸ್ಥಿ ಧ್ರುವ ಮೃತ್ಯು, ಹುಟ್ಟಿದವನಿಗೆ ಸಾವು ಬರಲೇಬೇಕು. ಒಂದು ಮನ್ವಂತರ ಕಾಲ ಬದುಕ್ತೀವಿ, ಆಮೇಲೆ ಸ್ವರ್ಗದಲ್ಲಿದ್ದವರು ಹೋಗೋ ಕಾಲಕ್ಕೆ ನಾನು ಹೋಗುವವನೇ. ಆದರೆ ಭಾಗವತವನ್ನ ಕೇಳಿ ನಾನು ಒಮ್ಮೆ ಭಗವಂತನನ್ನು ಅಂದ್ಬಿಟ್ರೆ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲ, ಮತ್ತೆ ಹುಟ್ಟು ಸಾವಿಲ್ಲದ ನಮ್ಮ ನಿಜವಾದ ಮನೆ ಅಲ್ಲಿದೆ. ನಮ್ಮ ಮನೆ ಇಲ್ಲಿಗೆ ಬಂದೆ, ಸುಮ್ಮನೆ ಅಲ್ಲಿಗೆ ಹೋಗಬೇಕು. ನಮ್ಮ ಸಮಸ್ಯೆ ಏನಿದೆ ಅಂತಂದ್ರೆ, ಮನೆ ಬಿಟ್ಟು ಬಂದೀವಿ, ಅಡ್ಡಿ ಇಲ್ಲ, ಹೋಗು ಕೆಲಸದ ಮೇಲೆ ಹೋಗ್ಬೇಕು, ಮನೆ ಊರಿಗೆ ಅಡ್ಡಾಡ್ಬೇಕು. ಆದ್ರೆ ಮನೆ ಬಿಟ್ಟು ಬಂದ ಅಡ್ರೆಸ್ಸೇ ಮರ್ತು ಹೋಗ್ಬಿಟ್ರೆ, ಮನೆಗೆ ಅಲ್ಲಿಗೆ ಅಂತ ಅಡ್ರೆಸ್ ಮರ್ತು ಹೋಗ್ಬಿಟ್ರೆ ಏನ್ ಮಾಡೋದು? ಕೆಲವರಿಗೆ ಅಲ್ಜಿಮೇರಿ ಅಂತೆಲ್ಲ ಆಗುತ್ತೆ. ಅವ್ರಿಗೆ ತಮ್ಮ ಹೆಸರು ಮರ್ತು ಹೋಗ್ತದೆ, ಊಟ ಮಾಡಿದ್ ಮರ್ತು ಹೋಗುತ್ತೆ. ಪಾಪ ಒಳಗೆ ಮಕ್ಕಳು ಒಂದು ಫೋನ್ ನಂಬರ್ ಬರೆದು ಹಾಕಿಬಿಟ್ಟಿರ್ತಾರೆ. ಅಕಸ್ಮಾತ್ ಯಾರು ಸಿಕ್ಕ ನಮಗೆ ಫೋನ್ ಮಾಡಿದ್ರು, ಅವ್ರಿಗೆ ಹೆಸರು ಕೂಡ ಮರ್ತು ಹೋಗಿರ್ತಾರೆ.
ಹಂಗೆ ನಾವು ಎಲ್ಲಿಂದ ಬಂದೀವಿ ಏನ್ ಕಳ್ಕೊಂಡಿವಿ, ನಮ್ಮ ಮನೆ ಯಾವ್ದು ಅಡ್ರೆಸ್ ಕಳ್ಕೊಂಡು ಹುಡ್ಕೋದು ಹೇಗೆ. ನಮ್ಮ ಸಮಸ್ಯೆ ಏನು ಅಂದ್ರೆ ಮನೆ ಕಳ್ಕೊಂಡಿವಿ, ಮನೆ ಕಳ್ಕೊಂಡು ದೊಡ್ಡ ಸಮಸ್ಯೆ ಅಲ್ಲ, ಮನೆಯ ಅಡ್ರೆಸ್ ಬರ್ದ್ಬಿಟ್ಟಿವಿ ನಾವು. ನಮ್ಮ ಮನೆ ಎಲ್ಲಿದೆ ಅಂತ ಹೋದ್ರೆ ಹುಡುಕೋ ಚಿಂತೆ ಇಲ್ಲ, ನಾವು ಇದ್ದನ್ನೇ ಮನೆ ಅಂತ ಅನ್ಕೊಂಡು ಕೂತೀವಿ. ಹಾಗಾಗಿ ಅಜ್ಞಾನ ದೊಡ್ಡ ದುಃಖ. ನಮಗೆ ಎಲ್ಲಿದೆ ಮನೆ ಅಂತ ಮತ್ತೆ ಕೂತೀವಿ, ಅದೇ ದೊಡ್ಡ ದುಃಖ ನಮಗೆ. ಆ ಅಜ್ಞಾನವನ್ನು ನಾಶ ಮಾಡ್ತಾರೆ. ಅಜ್ಞಾನ ದುಃಖ ವಯರೋಗ ಮಹಾವಿಷಾಣಿ ಯೋಗೋಯ ಮಾಶು ವಿನಿಹಂತಿ. ಆ ಅಜ್ಞಾನವನ್ನು ನಾಶ ಮಾಡಿ ನಾವು ಎಲ್ಲಿ ಹೋಗಬೇಕು ಅಂತ ತೋರಿಸ್ತಾನೆ. ಎಲ್ಲಿ ಹೋಗ್ಬೇಕು ಅಂತ ತೋರಿಸಿದ, ಅಲ್ಲಿದ ನೋಡ್ರಿ ತೋರಿಸಿದ. ಇವನ್ ಖಾಲಿ ಇಲ್ಲ, ಹೋಗೋದು ಹೇಗೆ? ಹೋಗ್ಲಿಕ್ಕೆ ಬೇಕಾದ ಆರೋಗ್ಯ ಕೊಡ್ತಾನೆ. ಸಾಧನೆ ಮಾಡಬೇಕು ಅಂದ್ರೆ ಆಯುಷ್ಯ ಬೇಕು, ಆರೋಗ್ಯ ಬೇಕು, ಸಂಪತ್ತಿ ಬೇಕು. ಅದಿಲ್ಲದೆ ಇದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜಗನ್ನಾಥದಾಸರು ಧನ್ವಂತರಿ ಸ್ತೋತ್ರ ಮಾಡ್ತಾರೆ. ಗೋಪಾಲದಾಸರು ಧನ್ವಂತರಿ ಸುಳಾದಿ ಎಂದು ಹೇಳ್ತಾರೆ. ಜಗನ್ನಾಥದಾಸರ ಕಥೆ ನೀವು ಕೇಳಿರ್ತೀರಿ. ವಿಜಯದಾಸರು ಅವರು ಮಾನವಿಗೆ ಹೋಗಿದ್ರು. ಮಾನವಿಗೆ ಹೋದಾಗ ಅವ್ರು ಯಾಯವಾರದ ಪದ್ಧತಿ, ಯಾಯವಾರವನ್ನು ಮಾಡಿ ಬಂದದ್ದನ್ನು ಅವತ್ತೇ ವಿನಿಯೋಗ ಮಾಡಿ ಊಟಕ್ಕೆ ಹಾಕಿ ಖಾಲಿ ಕೈ ಮಾಡಿ ಖಾಲಿ ಜೋಳಿಗಿಂದ ಮುಂದಿನ ಊರಿಗೆ ಹೋಗೋದು. ಅಲ್ಲಿ ಏನು ಸಿಕ್ತೋ ಅದನ್ನು ಮಾಡೋದು, ನಾಳೆಗೆ ಅಂತೇನು ಇಡೋ ಹಂಗಿಲ್ಲ. ಈಗ ಯಾಯವಾರ ಮಾಡಿದ್ರು, ದೇವರು ಕೊಟ್ಟದನ್ನು ಭಕ್ತರಿಗೆ ಹಾಕ್ಬೇಕು ಅಂತ ಎಲ್ಲರಿಗೂ ಇವತ್ತಿದ್ದ ಎಲ್ಲಾ ಬ್ರಾಹ್ಮಣರು ಊಟಕ್ಕೆ ಹೇಳ್ರಿ ಅಂತ ಹೇಳಿದ್ರು. ಎಲ್ಲರಿಗೂ ಗೋಪಾಲದಾಸರು ಹೋಗಿ ಹೇಳಿ ಕಳಿಸಿದ್ರೆ ಶ್ರೀನಿವಾಸಾಚಾರ್ಯ ಬರಲಿ. ಆ ಕಾಲದ ಮಹಾವಿದ್ವಾಂಸರು. ಅವರ ಪ್ರಾರಂಭ ಆವಾಗ ಒದಗಿ ಬಂದಿತ್ತು. ಇಲ್ಲ ನನಗೆ ಊಟ ಲೇಟ್ ಆದ್ರೆ ಹೊಟ್ಟೆ ನೋವು ಬರ್ತದೆ, ನಾನು ಬರೋದಿಲ್ಲ ಅಂತ ಹೇಳಿ ಕಳಿಸಿ. ವಿಜಯದಾಸರ ಹತ್ರ ಬಂದು ಹೇಳಿದ್ರು, ಹೀಗೆ ಅಂತಾರೆ ಅಂತ ಹೇಳಿ ಬಿಟ್ಟರೆ ಬಿಡ್ಲಿ ಅಂದ್ರು. ಬೇಕಾದ್ರೂ ಕೊಡ್ತಾರೆ, ಅವ್ರು ಇಷ್ಟ ಬಿಟ್ಟರೆ ಬಿಡ್ಲಿ ಅಂದ್ರು. ಆದ್ರೆ ವಿಜಯದಾಸರು ಬಂದು ಹೇಳಿದ್ರು ಬರಲಿಲ್ಲ ಅಂತ ಗೋಪಾಲದಾಸರಿಗೆ ಬಹಳ ದುಃಖ. ಹಾಗಾಗಿ ಇವ್ರು ಹೊಟ್ಟೆ ನೋಯಿಸ್ತದೆ ಅಂದ್ರೆ ತಥಾಸ್ತು ಅಂದ್ಬಿಟ್ರು. ಹಂಗೆ ಆಗಲಿ ಅಂತ ಬಂದ್ರು. ಏನು ಮಾತಾಡ್ಲಿಲ್ಲ. ಇವ್ರ ಕಾರ್ಯಕ್ರಮ ಆಯ್ತು, ಮಾಡ್ಕೊಂಡು ಊರಿಗೆ ಹೋದ್ರೆ ಎಲ್ಲ ಮುಗಿದು ಹೋಯ್ತು. ಮುಂದಿನ ಎಲ್ಲ ನಡೀತಾ ಇತ್ತು. ಇವರಿಗೆ ನಿಜವಾಗಿ ಉದರ ಶೂಲೆ ಬಂತು. ಉದರ ಶೂಲೆ ಬಂತು ಅಂದ್ರೆ ಎಂಥ ಉದರ ಶೂಲೆ? ಕ್ಷಯರೋಗ ಆಯ್ತು. ಅದರಿಂದ ಇನ್ನು ಉಳಿಯೋದಿಲ್ಲ ಅಂತ ಆಗ್ಬೇಕು. ಇನ್ನು ಉಳಿಯೋದಿಲ್ಲ ಅಂತ ಕಷ್ಟ ಆಯ್ತು. ಹೋದ್ರು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದ್ರೆ ಸೂಚನೆ ಆಯ್ತು, ನೀವು ಯಾರಿಗೆ ಅಪರಾಧ ಮಾಡಿದ್ರೆ ಅಲ್ಲಿ ಹೋಗ್ರಿ. ವಿಜಯದಾಸರ ಹತ್ರ ಬಂದು ತಪ್ಪಾಯ್ತು ಕ್ಷಮಿಸ್ರಿ ಅಂತ ಕೇಳ್ಕೊಂಡು ಇಲ್ಲ ನೀವು ಬಂದಿದ್ರು ಬಿಟ್ಟಿದ್ರು ಸರಿ, ನನಗೇನು ಬಹಳ ದುಃಖ ಆಗಿಲ್ಲ, ಮನೆ ತನಕ ಕರೀಲಿಕ್ಕೆ ಬಂದಾಗ ಬಂದಿಲ್ಲ ಅಂತ ಗೋಪಾಲದಾಸರ ಮನಸ್ಸಿಗೆ ತ್ರಾಸ ಮಾಡ್ಕೊಂಡ್ರೆ ಅವ್ರ ಹತ್ರ ಹೋಗ್ರಿ. ಗೋಪಾಲದಾಸರ ಹತ್ರ ಬಂದು ತಪ್ಪಾಯ್ತು ಅಂತ ಕೇಳ್ಕೊಂಡ್ರು, ಹೇಳಿದ್ರು, ಅವ್ರ ಅಪರಾಧ ಮಾಡಿದೆ ಅಂತ ಬೇಡ್ಕೊಂಡ್ರು. ಅವ್ರು ನಿಜವಾಗಿ ಪ್ರಾಯಶ್ಚಿತ್ತ ಆಗಿದೆ ಅಂತ ಅನ್ಕೊಂಡ್ರು. ಇವರನ್ನ ಹೊತ್ಕೊಂಡ್ ಬಂದಿದ್ರು. ಅವ್ರ ಹತ್ರ ಓಡಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಚಕ್ಡಿಯಲ್ಲಿ ಹಾಕೊಂಡು ಎತ್ಕೊಂಡ್ಬಂದು ಕೂಡಿಸಿದ್ರು. ಓಡಾಡೋದು ಶಕ್ತಿ ಹೋಗ್ಬಿಟ್ಟಿತ್ತು ಅವ್ರಿಗೆ, ಊಟ ಹೋಗ್ತಾ ಇರ್ಲಿಲ್ಲ, ನಿಂತು ಹೋಗಿದ್ದೆಲ್ಲ. ಹೇಳಿದ್ರು ಡಾಕ್ಟರು ಇನ್ನೇನು ಇಲ್ಲೇ ಇಲ್ಲ, ಕೊನೆ ಅವಸ್ಥೆ, ಯಾರ್ಯಾರು ಭೇಟಿ ಆಗೋದು ಅಂತ ಹೇಳಿದ್ರು. ಅಂತ ಅವಸ್ಥೆಗೆ ಬಂದಿದ್ರು. ಹತ್ರ ಬಂದ ಕೂಡಲೇ ಗೋಪಾಲದಾಸರು ಒಂದು ಭಕ್ರಿ ತಗೊಂಡು ಅಭಿಮಂತ್ರಣ ಮಾಡಿದ್ರು. ಭಕ್ರಿ ಅಭಿಮಂತ್ರಣ ಮಾಡಿ ಭಕ್ರಿ ತಿನ್ನಿ ಅಂತ ಕೊಟ್ಟರು. ನೀರೇ ಹೋಗ್ತಾ ಇತ್ತು. ಎಷ್ಟೋ ದಿವಸ ಆಗಿತ್ತು, ನೀರೇ ಕುಡಿದಿಲ್ಲ, ಗಂಟ್ಲು ಬಾಯಿ ತೆಗೆದಿಲ್ಲ ಅಂತವ್ರು ಭಕ್ರಿ ತಿನ್ರಿ ಅಂದ್ರೆ ತಿನ್ರಿ ಅಂದವ್ರು. ಒಟ್ಟು ತಿಂದು ನೋಡ್ರಿ ಆಗ್ತದೆ ಅಂತ ಹೇಳಿದ್ರು. ತಿನ್ರಿ ಅಂತ ಕೊಟ್ಟು ಭಕ್ರಿ ಇಟ್ಟು ಎನ್ನ ಭಿನ್ನಪ್ಪ ಕೇಳು, ಧನ್ವಂತರಿ ದಯ ಮಾಡು, ಸಣ್ಣವರು ಇವ ಕೇವಲ ಅಂತ ಸ್ತೋತ್ರ ಮಾಡಿ. ನನ್ನ ಭಿನ್ನಪ್ಪ ಕೇಳಪ್ಪ, ದಯ ಮಾಡು, ಇವನಿನ್ನ ಸಣ್ಣವ, ವಯಸ್ಸು ಬಹಳ ಸಣ್ಣ, ಉದ್ಧಾರ ಮಾಡು ಅಂತ ಸ್ತೋತ್ರ ಮಾಡಿ ಧನ್ವಂತರಿ ಪ್ರಾರ್ಥನೆ ಮಾಡಿ ಭಕ್ತಿ ಅಭಿಮಂತ್ರಣ ಮಾಡಿ ಕೊಟ್ಟರು. ಆ ಭಕ್ತಿ ತಿಂದದ್ದಕ್ಕೆ ಆರೋಗ್ಯ ಬಂತು ಅಂದ್ರೆ ಎಂತ ಆರೋಗ್ಯ ಬಂತು? ಸುಮ್ಮನೆ ಏನೋ ಬದುಕಿದ್ರು ಇದ್ರು, ಇನ್ನೊಂದು 10 ವರ್ಷ ಇದ್ರು ಅಲ್ಲ, ಏನು ಹರಿಕಥಾಮೃತ ಸಾರವನ್ನು ನಿರ್ಮಾಣ ಮಾಡಿ ಜಗತ್ತಿಗೆ ಕೊಡುವಂತ ಆರೋಗ್ಯ ಆಯುಷ್ಯ ಬಂತವ್ರಿಗೆ. ಹರಿಕಥಾಮೃತ ಸಾರ ಆಮೇಲೆ ನಿರ್ಮಾಣ ಆಗಿತ್ತು. ಹಾಗಾಗಿ ಹರಿಕಥಾಮೃತ ಸಾರಕ್ಕೆ ಜಗನ್ನಾಥದಾಸರಂತೆ ಗೋಪಾಲದಾಸರು ವಿಜಯದಾಸರ ಅನುಗ್ರಹ ಕಾರಣ. ಇದನ್ನು ಮಾಡಿಸಿದ್ದು ರಾಘವೇಂದ್ರ ತೀರ್ಥ. ಅದಕ್ಕೆ ರೋಗ ಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸುವಂತ ಇದನ್ನು ನೆನೆಸಿಕೊಂಡು ಸ್ತೋತ್ರ ಮಾಡ್ತಾರ. ಹಾಗಾಗಿ ನನ್ನನ್ನು ರೋಗ ಕಳೆದಿದ್ದವರು ಆಗಿರ್ಬೋದು, ಆದ್ರೆ ಕಳಿಸಿ ರೋಗವನ್ನ ಕಡಿಮೆ ಮಾಡಿಸಿದವರು ನೀವು ಅಂತ ರೋಗ ಹರನೆ ಕೃಪಾ ಸಾಗರ ಶ್ರೀ ಗುರು ಅಂತ ರಾಯರನ್ನ ಸ್ತೋತ್ರ ಮಾಡ್ತಾರೆ ಜಗನ್ನಾಥ. ಆಗ ಈ ಸ್ತೋತ್ರವನ್ನು ಮಾಡ್ತಾರೆ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು ಕರುಣಿ. ಬನ್ನ ಬಹಳ ಕಟ್ಟ ಇದೆ, ರೋಗ ಪಡ್ತಾ ಇದ್ದಾರೆ. ಈ ರೋಗದಿಂದ ನೀವು ಉದ್ಧಾರ ಮಾಡಬೇಕು. ಮನುಷ್ಯನ ಎಲ್ಲ ದುಃಖಗಳಿಗೆ ಕಾರಣ ಏನು ಅಂದ್ರೆ ಪಾಪ. ರೋಗ ಯಾಕೆ ಬರ್ತದೆ? ಪಾಪದಿಂದ ಬರ್ತದೆ. ಆ ಪಾಪದಿಂದ ರೋಗ ಬರ್ತದೆ. ಹಾಗಾಗಿ ಬೇರೆ ವೈದ್ಯರ ಔಷಧಿ ಕೊಡ್ತಾರೆ, ಪಾಪವನ್ನು ಕಳೆಯುವ ಸಾಮರ್ಥ್ಯ ಇಲ್ಲ. ಅದೇ ರೋಗ ಲಕ್ಷಣ ಅಂದ್ರೆ ಔಷಧಿ ಕೊಡ್ತಾರೆ. ಆ ಮೂಲ ಕಾರಣ ಪಾಪವನ್ನು ಕಳೀಲಿಕ್ಕೆ ಆಗುದಿಲ್ಲ. ಆದ್ರೆ ಧನ್ವಂತರಿ ಅಂತ ಅನ್ನೋ ವೈದ್ಯ ಪಾಪವನ್ನು ಕತ್ತರಿಸ್ತಾರೆ. ಪಾಪವನ್ನೇ ಕಳೆದ ಮೇಲೆ ರೋಗದ ಪ್ರಸಕ್ತಿ ಏನಿದೆ. ಹಾಗಾಗಿ ಆರೋಗ್ಯ, ಆಯುಷ್ಯ, ಐಶ್ವರ್ಯವೆಂಬ ಈ 3 ವಿಧ ವಸ್ತುಗಳು ನಾರಾಯಣನ ಭಜಕರಿಗೆ ಸಾಧನೆಗೆ ಪೂರ್ಣವಾಗಿ ಸಾಧನೆ ಮಾಡಬೇಕು ಅಂದ್ರೆ ಆರೋಗ್ಯ ಬೇಕು. ಆರೋಗ್ಯ ಇದ್ರೆ ನಾನೇ ಎದ್ದೇನಾದ್ರೂ
ಪೂಜೆ ಪುನಸ್ಕಾರ ಸ್ನಾನ ಜಪ ಅಧ್ಯಯನ ಏನಾದ್ರು ಮಾಡ್ಬೇಕು ಅಂದ್ರೆ ನಾ ಗಟ್ಟಿರ್ಬೇಕಲ್ಲ. ನನ್ನನ್ನೇ ಎಬ್ಬಿಸಿ ಕುಡಿಸಿ ಬಾಯಲ್ಲಿ ಗಂಜಿ ಹಾಕಿ 4 ಜನ ಹಿಡ್ಕೊಂಬಂದು ಒಂದು ತಮ್ಗೆ ತಲೆ ಮೇಲೆ ನೀರು ಹಾಕಿದ್ರೆ ಸ್ನಾನ ಆಗೋ ಪರಿಸ್ಥಿತಿ ಇದ್ರೆ ನಾನೇನ್ ಮಾಡ್ತೀನಿ? ಹಾಗಾಗಿ ಆರೋಗ್ಯ ಬೇಕು, ಆಯುಷ್ಯ ಬೇಕು. ಗಟ್ಟಿಮುಟ್ಟಿದ್ದ ಸರಿಗಿದ್ದ, ಆಯುಷ್ಯ ಇಲ್ಲ. ಕೂತಲ್ಲೇ ಹೋಗೋ ಮುಂದೆ ಮಾತಾಡಿಸಿ ಹೋಗಿದ್ದೀವಿ, ಬರೋ ಮುಂದಿಲ್ಲ. ಗಟ್ಟಿ ಮೇಲೆ ಕೂತಲ್ಲೇ ಹೋಗ್ಬಿಟ್ಟ. ಸಣ್ಣ ವಯಸ್ಸೇ ಗಟ್ಟಿ ಇದ್ದ. ಏನು ಆಯುಷ್ಯ, ಆರೋಗ್ಯ ಬೇಕು, ಆಯುಷ್ಯ ಬೇಕು. ಆಯುಷ್ಯನೂ ಇದೆ, ಆರೋಗ್ಯವು ಗಟ್ಟಿಮುಟ್ಟಾಗಿದೆ. ಊಟಕ್ಕೆ ಲಾಟ್ರಿ ಮನೆಯೊಳಗೆ ಏನಿಲ್ಲ. ಧರ್ಮ ಏನು ಮಾಡೋದು? ಯಾಕಂದ್ರೆ ಧರ್ಮ ಮಾಡಬೇಕು ಅಂದ್ರೆ ಧನಂ ಹಿ ಧರ್ಮೈಕ ಫಲಂ ಯಥವಸ್ಯ ಜ್ಞಾನಂ ಸ ವಿಜ್ಞಾನಂ ಅನುಪ್ರಶಾಂತಿ. ಧರ್ಮ ಸಾಧನೆ ಮಾಡಬೇಕು ಅಂತಂದ್ರೆ ಧನ ಬೇಕಾಗ್ತದೆ, ಆಯುಷ್ಯ ಬೇಕು, ಆರೋಗ್ಯ ಬೇಕು, ಸಂಪತ್ತು ಬೇಕು. ಆಯುಷ್ಯ ಎಂಬ ಸಂಪತ್ತು ಬೇಕು, ಆರೋಗ್ಯ ಅಂತ ಸಂಪತ್ತು ಬೇಕು, ಧನ ಸಂಪತ್ತಿನೂ ಬೇಕು. ಈ ಮೂರಿಲ್ಲ ಅಂದ್ರೆ ಸಾಧನೆ ಮಾಡೋದು ಕಷ್ಟ, ಆಗೋದಿಲ್ಲ. ಹಾಗಾಗಿ ಇವು ಪೂರ್ಣ ಬೇಕಾಗ್ತದೆ. ಆದರೆ 3 ಪಾಪಗಳಿಂದ ಇವನು ಕಳ್ಕೋತಾನ. ಘೋರ ವ್ಯಭಿಚಾರ, ಪರನಿಂದೆ, ಪರವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು 3 ವಿಧದಿಂದಲೇ. ವ್ಯಭಿಚಾರ, ಘೋರ ವ್ಯಭಿಚಾರ ಮಾಡ. ವ್ಯಭಿಚಾರ ಅಂದ್ರೆ ತಾನು ಗಮನ ಮಾಡಲು ಯೋಗ್ಯವಲ್ಲದ ಸ್ತ್ರೀ ಅಥವಾ ಪುರುಷರನ್ನು ಗಮನ ಮಾಡು. ಆ ಸ್ತ್ರೀಯನ್ನು ಗಮನ ಮಾಡಿದ್ರೆ ಪುರುಷನಿಗೆ ವ್ಯಭಿಚಾರ, ಪುರುಷನ ಗಮನ ಮಾಡಿದ್ರೆ ಸ್ತ್ರೀಯರಿಗೆ ವ್ಯಭಿಚಾರ. ಇದರಲ್ಲೂ ಬೇಕಾದಷ್ಟು ಆಚಾರ ವ್ಯವಸ್ಥೆ ಹೇಳಿದ್ದಾರೆ. ತನಗಿಂತ ಉತ್ತಮ ಸ್ತ್ರೀಯನ್ನು ಗಮನ ಮಾಡಿದ್ರೆ ಮಹಾ ಅಪರಾಧ. ಸಾಮಾನ್ಯ ಆಗಿದ್ರೆ ನರಕ ಆಗತ್ತೆ. ಸ್ವೋತ್ತಮ ಸ್ತ್ರೀಯನ್ನು ಗಮನ ಮಾಡಿದ್ರೆ ಮೋಕ್ಷದಲ್ಲಿ ಆನಂದ ಕಡಿಮೆ ಆಗ್ಬಿಡುತ್ತೆ. ಚಂದ್ರ ಸುಗ್ರೀವ ಯೋಶ್ಚೈವ ಸ್ವಚ್ಛದಾರ ಪರಿಗ್ರಹ ಆಚಾರ ನಿರ್ಣಯದಲ್ಲಿ ಹೇಳಿದ್ರು. ಚಂದ್ರ ಮತ್ತು ಸುಗ್ರೀವರು ತನಗಿಂತ ಉತ್ತಮರ ಪತ್ನಿಯನ್ನು ಪರಿಗ್ರಹಣ ಮಾಡಿದ್ರು ಅಂದ್ರೆ ಮೋಕ್ಷದೊಳಗೆ ಆನಂದ ಕಡಿಮೆ ಆಗ್ಬಿಡುತ್ತೆ. ಪಗಾರ ಕಟ್ ಮಾಡಿದ್ರೆ ಅಡ್ಡಿ ಇಲ್ಲ, 5,000 ದಂಡ ಹಾಕಿದ್ರೆ ಅಡ್ಡಿ ಇಲ್ಲ. ಇನ್ಕ್ರಿಮೆಂಟ್ ಕಟ್ ಮಾಡಿಬಿಟ್ರೆ, ಪೂರ್ತಿ ಇನ್ ಪ್ರಮೋಷನ್ ಕೊಡ್ಲೇಬಾರ್ದು ಅಂದ್ಬಿಟ್ರೆ ಹಂಗಾಗ್ತದೆ. ಮೋಕ್ಷದೊಳಗೆ ಆನಂದ ಕಡಿಮೆ ಆಗ್ಬಿಡುತ್ತೆ. ಹೀಗೆ ಘೋರ ವ್ಯಭಿಚಾರ ಮಾಡಿದ್ರಿಂದ ಆಯುಷ್ಯ ಕಡಿಮೆ ಆಗುತ್ತೆ. ಪರನಿಂದೆ ಮಾಡಿದ್ರಿಂದ ಆರೋಗ್ಯ ಹೋಗೋದು ವ್ಯಭಿಚಾರದಿಂದ. ಪರನಿಂದೆ ಮಾಡಿದ್ರೆ ಆಯುಷ್ಯ ಕಡಿಮೆ ಆಗುತ್ತೆ. ಕಲಿಯುಗದೊಳಗೆಲ್ಲ ಆಯುಷ್ಯ ಬಹಳ ಕಡಿಮೆ. ಮೊದಲಿನವರೆಲ್ಲ ಬಹಳ ಬದುಕ್ತಿದ್ರು, ಈಗ ಆಯುಷ್ಯ ಕಡಿಮೆ ಆಗಿದೆ. ಯಾಕಾಗಿದೆ ನೋಡ್ಕೊಡ್ರಿ. ಯಾಕಂದ್ರೆ ನಮ್ಮ ಅತಿ ಹೆಚ್ಚು ಅಭಿರುಚಿ ಇರೋದೇ ಪರನಿಂದೆ ಒಳಗೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾರನ್ನೂ ಬೈದಿಲ್ಲ ಅಂತಂದ್ರೆ ಅವತ್ತೇನೋ ಹುರು ಆಗುತ್ತೆ, ನಿದ್ದೆನೆ ಹತ್ತೋದು. ನಾಲಿಗೆ ಇರೋದೇ ಇನ್ನೊಬ್ಬರು ನಿಂದೆ ಮಾಡೋದಕ್ಕೆ ಅಂತ ಭಾರಿ ದೊಡ್ಡ ದೋಷ ಅಂತ ಹೇಳಿದ್ದ. ವಾರ್ತೆ ಹೇಳ್ತಾರೆ ಭಾರಿ ದೊಡ್ಡ ದೋಷ. ಅರ್ಜುನ ಪ್ರತಿಜ್ಞೆ ಮಾಡೋ ಕಾಲಕ್ಕೆ ಹೇಳ್ತಾನೆ, ಇವತ್ತು ಸಾಯಂಕಾಲದೊಳಗೆ ಜಯದ್ರಥನ ನಾನು ಕೊಲ್ಲಿಲ್ಲ ಅಂತಂದ್ರೆ ಬ್ರಹ್ಮ ಹತ್ಯೆ ಮಾಡಿದವನಿಗೆ, ಚಾಡಿ ಹೇಳಿದವನಿಗೆ, ಪರನಿಂದೆ ಮಾಡಿದವನಿಗೆ ಬರುವ ದೋಷ ಬರಲಿಂದ ಬ್ರಹ್ಮ ಹತ್ಯೆ ಸಮಾನವಾಗಿ ಹೇಳ್ದ. ಹಾಗಾಗಿ ಪರನಿಂದೆ ಮನುಷ್ಯನಿಗೆ ಬಹಳ ಮಾಡ್ತದೆ. ಯಾಕಂದ್ರೆ ಅದರೊಳಗೊಂದು ರುಚಿ, ಪರನಿಂದೆ ಒಳಗೊಂದು ರುಚಿ. ಆ ರುಚಿಯನ್ನು ಬಿಡಬೇಕು, ಆ ರುಚಿಯನ್ನ ಬಿಡಬೇಕು ಅಂತ ಗೊತ್ತಾಗಬೇಕು. ಮೊದ್ಲಂತಿದ್ರು ನನಗೆ ಆಗೋದಿಲ್ಲ ನೋಡಿ, ಬೆಳಿಗ್ಗೆ ಸಂಜೆ 2 ಸರ್ತಿ ಬೇಕೇ ಬೇಕು. ಬಿಸಿ ಕುಡಿದಿಲ್ಲ ಅಂದ್ರೆ ಆಗೋದಿಲ್ಲ. 5 ಸಕ್ಕರೆ ಹಾಕೊಂಡೇ ಕುಡಿಬೇಕು, ಹಂಗೆ ನಡೆಯೋದಿಲ್ಲ ನನಗೆ ಅಂತ ಡಾಕ್ಟರ್ ಅಂದ್ರು. ಹಿಂಗ್ ಮುಟ್ಟೋ ಹಂಗಿಲ್ಲ ಸಕ್ಕರೆ, ಇನ್ನು ಸಕ್ಕರೆ ಮುಟ್ಟೋ ಹಂಗಿಲ್ಲ. ಮುಟ್ಟಿದ್ರೆ ನಮ್ಮ ಹತ್ರ ಬರಬೇಡ, ಅಲ್ಲಿ ಹೋಗ್ಬಿಡ್ತೀವಿ, ಮತ್ತೆ ನಮ್ಮ ಹತ್ರ ಬರ್ಲಿಕ್ಕೆ ಟೈಮ್ ಇರೋದಿಲ್ಲ ನನಗೆ ಅಂದ್ರು. ಬಿಟ್ಟ. ಯಾವ್ದೊಂದು ಸಕ್ಕರೆ ಇಲ್ಲ ಕುಡಿದ ಆಗ್ತಿದ್ದಿಲ್ಲ, ಸಕ್ಕರೆ ಬಿಟ್ಬಿಟ್ಟ. ಯಾಕೆ ಬಿಟ್ಟ? ಇದರಿಂದ ಮಹಾ ಅನರ್ಥ ಇದೆ ಅಂತ ಅವನಿಗೆ ನಿರ್ಣಯ ಆಗಿತ್ತು. ಈಗ ಪರನಿಂದೆಯಿಂದ ನನಗೆ ಮಹಾ ಅನರ್ಥ ಇದೆ ಅಂತ ನಾವು ನಿರ್ಣಯ ಮಾಡಿಕೊಂಡ್ರೆ ಬಿಡ್ಲಿಕ್ಕಾಗುತ್ತೆ. ನಾವು ನಿರ್ಣಯ ಮಾಡ್ಕೊಂಡಿಲ್ಲ, ಅದೊಂದು ನಿರ್ಣಯ ಹೇಳಿದ್ರು ಬಹಳ ದೊಡ್ಡ ಅನರ್ಥ ಆಗುತ್ತೆ. ಎಚ್ಚರಿಕೆಯಿಂದ ಇದೆ. ಅದಕ್ಕೆ ಮಹನ್ನಿಂದ ಅವರ್ಜನ ಪ್ರಕರಣ ಅಂತ ಒಂದು ಪ್ರಕರಣವನ್ನೇ ಮಾಡಿಬಿಟ್ಟು ಪರನಿಂದೆಯಿಂದ ಆಯುಷ್ಯ ಕಳ್ಕೊತಾನೆ. ಆಮೇಲೆ ಪರವಿತ್ತ ಅಪಹಾರ, ಇನ್ನೊಬ್ಬರ ವಿತ್ತವನ್ನು ಅಪಹಾರ ಮಾಡಿದ್ರಿಂದ ಸಂಪತ್ತು ಕಳ್ಕೊತಾನೆ. ಇನ್ನೊಬ್ಬರ ವಿತ್ತವನ್ನು ಅಪಹಾರ ಮಾಡಿದ್ರೆ ಸಂಪತ್ತು ಕಳ್ಕೊತಾನೆ. ಅಪಹಾರ ಅಂದ್ರೆ ಕರ್ಕೊಂಡೇ ಹೋಗ್ಬೇಕಾಗಿಲ್ಲ, ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ, ನನಗೆ ಬೇಕು ಅಂತ ಅನ್ಕೊಂಡ್ರು ಅಪಹಾರ, ಮಾನಸಿಕ ಅಪಹಾರ. ಎತ್ಕೊಂಡು ಹೋದ್ರೆ ಹೆಚ್ಚಿನ ಅಪಹಾರ. ಹಾಗಾಗಿ ದೇವರು ನನಗೇನು ಕೊಟ್ಟಾನೋ ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕೊಟ್ಟಾನೆ, ಅವರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವರಿಗೆ ಕೊಟ್ಟಾನೆ. ಹಾಗಾಗಿ ಅವರ ಪುಣ್ಯಕ್ಕೆ ಅನುಗುಣವಾಗಿ ಅವರಿಗೆ ಕೊಟ್ಟದ್ರ ಬಗ್ಗೆ ನಾನೇ ತಲೆ ಕೆಡಿಸ್ಕೋಬೇಕು ಅಂತ ಇದ್ದು ಬಿಟ್ರೆ ಮನುಷ್ಯನಿಗೆ ಜನ್ಮಾಂತರಗಳಲ್ಲಿ ದಾರಿದ್ರ್ಯ ಬರುವುದಿಲ್ಲ. ಹಾಗಾಗಿ ಇನ್ನೊಬ್ಬರ ಸಂಪತ್ತನ್ನ ಕಂಡು ದುಃಖ ಪಡಬಾರದು, ಅಪಹಾರವನ್ನಂತೂ ಮಾಡಬಾರದು. ಅಕಸ್ಮಾತ್ತಾಗಿ ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅಕಸ್ಮಾತ್ತಾಗಿ ಆಗಿ ಹೋಗಿತ್ತು ಅಂದ್ರೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡ್ಕೋಬೇಕು. ಇಲ್ಲಂದ್ರೆ ಜನ್ಮಾಂತರದಲ್ಲಿ ಇಂಥ ಕಷ್ಟ ಬರ್ತದೆ. ದರಿದ್ರರಾಗುವರು 3 ವಿಧದಿಂದಲೇ. 3 ವಿಧ ದರಿದ್ರರಾಗ್ತಾರೆ. ಏನ್ 3 ವಿಧ ಅಂದ್ರೆ ದುಡ್ಡಿಲ್ಲದೆ ಇರೋ ದಾರಿದ್ರ್ಯ ಅಂತ ನಮ್ಗೆ ಗೊತ್ತಿದೆ. 3 ವಿಧ ದಾರಿದ್ರ್ಯ ಏನು? ದಾಸರಂದ್ರು ಸಂಪತ್ತಿಲ್ಲದ ದಾರಿದ್ರ್ಯ ಒಂದು, ಆಯುಷ್ಯ ಇಲ್ಲದ ದಾರಿದ್ರ್ಯ ಒಂದು, ಆರೋಗ್ಯ ಇಲ್ಲದ ದಾರಿದ್ರ್ಯ ಒಂದು. 3 ತರದ ದಾರಿದ್ರ್ಯ ಬರ್ತದೆ.
ಎಲ್ಲ ಹೇಳಿದ್ರು. ಇವೆಲ್ಲ ಪಾಪದಿಂದ ಆಗ್ತದೆ ಅಂತ ಅನ್ನೋದು ನಿಜ, ನಾವು ಕೇಳೀವಿ. ಕೊಡೋರು ಯಾರು? ಕಾರಣನು ನೀನೇ. ದುಷ್ಕರ್ಮ ಪರಿಹರಿಸು, ವಸುಮತಿಯ ಮೇಲಿನ ಅಸುರ ಜನರೇ ಬಹಳ ವಶವಲ್ಲ ಕಲಿಯ ಬಾಧೆ. ಪಾಪದಿಂದ ಹಿಂಗಾಗಿದೆ ಅಂತ ನಾವು ಅನ್ಕೊಂಡಿವಿ. ಪಾಪ ಮಾಡಿದ್ದಕ್ಕೆ ಕಷ್ಟಪಡ್ತೀವಿ, ಪುಣ್ಯ ಮಾಡಿದ್ರಿಂದ ಸುಖವಾಗಿದ್ದೀವಿ ಅಂತ ನಾವು ಅನ್ಕೊಂಡಿವಿ. ಪುಣ್ಯ ಪಾಪಗಳಿಗಾದ್ರೂ ನಮಗೆ ಸುಖ ದುಃಖಗಳನ್ನು ಕೊಡುವ ಸಾಮರ್ಥ್ಯ ಎಲ್ಲಿಂದ ಬರ್ತದೆ? ಕಾರಣನು ನೀನೇ ಅಂದ್ರೆ ಅವ್ರು ಇದನ್ನು ಕೊಡೋದು ನೀನೇಪ್ಪ. ಹಾಗಾಗಿ ನಿಮ್ಮ ಹತ್ರ ಬಂದೀವಿ. ನಾವು ಅಡ್ರೆಸ್ ತಪ್ಪು ಹೋಗಿಲ್ಲ, ನೇರವಾಗಿ ನನಗೆ ಸುಖ ದುಃಖಗಳನ್ನು ಕೊಡುವ ಯೋಗ್ಯತೆ ನಿನಗೆ ಅಂತ ನಿನ್ನ ಹತ್ರ ಬಂದೀವಿ ನಾವು. ಯಾಕಂದ್ರೆ ಪುಣ್ಯ ಪಾಪಗಳಿಗೂ ಈ ಸಾಮರ್ಥ್ಯ ಇಲ್ಲ. ನಾವು ಅನ್ಕೊಂಡಿವಿ ಪುಣ್ಯದಿಂದ ಸುಖ ಆಗತ್ತೆ, ಪಾಪದಿಂದ ದುಃಖ. ಅದು ನಿಜ. ಆದ್ರೆ ಪುಣ್ಯ ಪಾಪಗಳಿಂದ ಸುಖ ಆಗತ್ತೆ ನಿಜ. ಕೆಲಸ ಮಾಡಿದ್ದಕ್ಕೆ ಸಂಬಳ ಬರ್ತದೆ ಅಂತ ಅನ್ಕೊಂಡಿವಿ ನಿಜ. ಅದು ಕೆಲಸವೇ ಸಂಬಳ ಕೊಡೋದಿಲ್ಲ. ಸಂಬಳ ಕೊಡುವ ಒಬ್ಬ ಧಣಿ ಬೇಕಲ್ಲ, ಸಹಿ ಮಾಡುವ ಒಬ್ಬ ಅಧಿಕಾರಿ ಬೇಕು. ಹಾಗೆ ನಾವು ಮಾಡಿದ ಪುಣ್ಯದಿಂದ ಸುಖವನ್ನು ಕೊಡುವ ಒಬ್ಬ ವ್ಯಕ್ತಿ ಬೇಕು, ದುಃಖವನ್ನು ಕೊಡುವ ಒಬ್ಬ ವ್ಯಕ್ತಿನೂ ಬೇಕು. ಇಲ್ಲ ಇದ್ರೆ ಪುಣ್ಯ ಪಾಪ ಪಿತ್ವಮೇವ ಹಿ ದೇವ ಗುಹ್ಯಮಿದಂ ಪರಂ ಅಂತಾರೆ. ದೇವರಿಗೆ ನೀನೇ ಪಾಪ, ನೀನೇ ಪುಣ್ಯ. ಪುಣ್ಯ ಪಾಪಗಳು ಅಂದ್ರೆ ಏನು? ಅವು ಜಡ ಪದಾರ್ಥಗಳು. ಪುಣ್ಯ ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಇವತ್ತು ನಮಗೆ ಸುಖ ಕೊಡ್ತದೆ. ಯಾವುದೋ ಜನ್ಮದಲ್ಲಿ ಒಂದೆಷ್ಟು ಪುಣ್ಯ ಮಾಡಿದ್ವಿ, ಬ್ರಾಹ್ಮಣ ಜನ್ಮ ಬಂತು. ಏನೋ ಒಂದೆಷ್ಟು ಪುಣ್ಯ ಮಾಡಿದ್ವಿ, ದೇವರ ಮಹಿಮೆಯನ್ನು ಹೇಳುವ ಭಾಗ್ಯ ಬಂತು. ಏನೋ ಪುಣ್ಯ ಮಾಡಿದ್ವಿ, ದೇವರ ಸನ್ನಿಧಾನದಲ್ಲಿ ಕುಳಿತು ನಮಗೆ ಮಾತಾಡ್ಲಿಕ್ಕೆ ನಿಮಗೆ ಕೇಳುವ ಯೋಗ್ಯತೆಯನ್ನು ಕೊಟ್ಟ ಬಂತು. ಪಾಪವನ್ನು ಮಾಡಿದ್ದೀವಿ, ಅದಕ್ಕೆ ಕಷ್ಟವನ್ನು ಸೇರಿ ಕೊಡ್ತಾನೆ. ಆದ್ರೆ ನಿನ್ನೆ ಮಾಡಿಲ್ಲ. ಮನೆಯೊಳಗೆ ಬರೋ ಮುಂದೆ ಪಾಪ ಪುಣ್ಯ ಮಾಡ್ಕೊಂಡೇನು ಎಂಟ್ರಿ ಮಾಡ್ಕೊಂಡ್ ಬಂದಿಲ್ಲ ನಾವು. ಯಾವತ್ತೋ ಮಾಡಿದ್ದು, ಯಾವತ್ತು ಮಾಡೀವಿ ಅಂತ ಗೊತ್ತಿಲ್ಲ, ಆದ್ರೆ ಮಾಡಿದ್ದು ನಿಶ್ಚಿತ. ಆತ್ಮಸ್ತುತಿರ್ತಾರೆ, ಯಾವತ್ತೋ ಮಾಡಿದ ಪುಣ್ಯ ಇವತ್ತು ಹೆಂಗ್ ಫಲ ಕೊಡು, ಯಾವತ್ತೋ ಮಾಡಿದ ಪಾಪ ಇವತ್ತು ಹೆಂಗ್ ಫಲ ಕೊಡು. ಯಾಕಂದ್ರೆ ಪುಣ್ಯ ಪಾಪಗಳು ಜಡ ಪದಾರ್ಥಗಳು. ಜಡ ಪದಾರ್ಥಗಳಿಗೆ ವಿರಮ್ಯ ವ್ಯಾಪಾರ ಇಲ್ಲ. ಜಯತೀರ್ಥರಂತರ ಸುಧಾರವಾಗಿ ವಿರಮ್ಯ ವ್ಯಾಪಾರ ಚೇತನದ ಸ್ವಭಾವ. ವಿರಮ್ಯ ವ್ಯಾಪಾರ ಅಂದ್ರೆ ಒಂದು ಕೆಲಸ ಶುರು ಮಾಡೋದು, ಮಧ್ಯದಲ್ಲಿ ನಿಲ್ಸೋದು, ಮತ್ತೆ ಮಾಡೋದು. ಇವತ್ತೊಂದು ಕೆಲಸ ಮಾಡಿದ್ರೆ ಇವತ್ತು ಇಲ್ಲ, ನಾಳೆ ಬಂದು ಕಂಪ್ಲೀಟ್ ಮಾಡ್ತೀನಿ, ಫೈಲ್ ಮುಚ್ಚಿಟ್ಟು ನಾಳೆ ಬಂದು ಮಾಡ್ತಾನೆ. ಎಲ್ಲ ಹೋಗು ಅಂತಂದ್ರೆ ಹೊಂಟಿದ್ದ, ದಾರಿ ಒಳಗೆ ಯಾರೋ ಭೇಟಿ ಆದ್ರು, ಒಂದು ತಾಸು ಕೂತು ಮಾತಾಡಲ್ಲ, ಆಮೇಲೆ ಇಟ್ಕೊಂಡು ಹೋದ. ಮನುಷ್ಯ ಚೇತನರು ಮಾಡ್ತಾನೆ. ಜಡ ಪದಾರ್ಥಗಳಿಗೆ ಈ ಸಾಮರ್ಥ್ಯ ಇಲ್ಲ. ಒಂದು ಕಲ್ಲು ಬೀಸಿ ಒಗೆದು ನಿಂತಿಟ್ಕೋದೆ, ಇಲ್ಲಿ ಬಿದ್ದು ಒಂದು 10 ನಿಮಿಷ ಕೂತು, ಮತ್ತೆ ಅದು ಅಲ್ಲಿ ಕೂತು ಅಲ್ಲಿ ನಿಂಗೆ ಹೋಗೋದಿಲ್ಲ. ಒಮ್ಮೆ ಒಗೆದ್ವಿ, ಅದು ಹೋಗಿ ಬಿತ್ತು ಅಂದ್ರೆ ಅದು ಕೆಲಸ ಮುಗಿತು, ಇನ್ನೊಮ್ಮೆ ಒಗಿಬೇಕು ಯಾರಾದ್ರೆ ಅಂತ. ಹಾಗೆ ವಿರಾಮ ತಗೊಂಡು ಕೆಲಸ ಮಾಡುವುದು ಜಡಕ್ಕೆ ಯೋಗ್ಯತೆ ಇಲ್ಲ, ಸಾಮರ್ಥ್ಯ ಇಲ್ಲ. ಆದ್ರೆ ಪುಣ್ಯ ಪಾಪಗಳು 1 ವರ್ಷದ್ದು, 10 ವರ್ಷದ್ದು, 100 ವರ್ಷದ್ದು, 1000 ವರ್ಷದ್ದು, 100 ಜನ್ಮದ್ದು ವಿರಾಮ ತಗೊಂಡು ಫಲ ಕೊಡ್ತಾ ಇದೆ. ಹಾಗಾಗಿ ಇದು ಅದರ ಸಾಮರ್ಥ್ಯ ಅಲ್ಲ, ಅದಕ್ಕೆ ಯೋಗ್ಯತೆನೇ ಇಲ್ಲ. ಹಾಗೆ ಫಲ ಕೊಡಿಸೋನು ಯಾರು? ನೀನೇ. ಕಾರಣನು ನೀನೇ. ಅದಕ್ಕಾಗಿ ದೇವರಿಗೆ ಪುಣ್ಯ ಪಾಪ ತ್ವಮೇವ ಅಂದ್ಬಿಟ್ಟು ನೀನೇ ಪುಣ್ಯ, ನೀನೇ ಪಾಪ. ಹೇಗಂತಾರೆ ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ, ಪಾಪನಾಮಾಸವು ಪುನಾತೇಹೇ ಪುಣ್ಯನಾಮವನ. ದೇವರು ಪಾಪ ಮಾಡಿದವರನ್ನ ಅವರ ಪಾಪಕ್ಕನುಗುಣವಾಗಿ ನರಕಕ್ಕೆ ಹಾಕ್ತಾನೆ. ಆದ್ರಿಂದ ಅವನಿಗೆ ಪಾಪ ಅಂತ ಹೆಸರಿದೆ. ಪುಣ್ಯ ಮಾಡಿದವರಿಗೆ ಪುಣ್ಯಾನುಸಾರವಾಗಿ ಸದ್ಗತಿಯನ್ನು ಕೊಡ್ತಾನೆ, ಆದ್ರಿಂದ ಅವನಿಗೆ ಪುಣ್ಯ ಅಂತ ಹೆಸರಿದೆ. ಆದ್ರಿಂದ ಪಾಪ ಪುಣ್ಯ ದೇವರ ಹೆಸರುಗಳು ಅಂತ ಹೇಳ್ತಾರೆ. ಅದನ್ನು ಆಧಾರವಾಗಿಟ್ಕೊಂಡು ಹೀಗೆ ಬರೀತಾರೆ. ಆದ್ರಿಂದ ಕಾರಣನು ನೀನು, ನೀನೇ ಪುಣ್ಯ, ನೀನೇ ಪಾಪ. ನೀನಿಲ್ಲದೆ ಈ ಪಾಪ ಏನ್ ಮಾಡ್ತದೆ? ನೀನಿಲ್ಲದೆ ಈ ಪುಣ್ಯ ಏನ್ ಮಾಡ್ತದೆ? ಏನ್ ಮಾಡೋದಿಲ್ಲ. ಚೆಕ್ ಇದೆ, ಕೋಟಿ ರೂಪಾಯಿದ ಚೆಕ್ ಇದೆ, ಬ್ಲಾಂಕ್ ಚೆಕ್ ಕೊಟ್ಟು ಹೋಗಿದ್ದಾರೆ, ಬೇಕಾದಷ್ಟಿದೆ. ಹೋಗಿ ಬ್ಯಾಂಕ್ಗೆ ಹಾಕ್ತಾ ಸಹಿ ಇಲ್ಲ ಅಂದ್ಬಿಟ್ಟು, ಸಹಿ ಮಾಡಿಲ್ಲ, ಚೆಕ್ ಇದೆ. ಹಾಗೆ ನನ್ನ ಪಾಪದ ರಾಶಿ ಬಹಳ ಇದೆ, ಪುಣ್ಯದ ರಾಶಿನೂ ಬೇಕಾದಷ್ಟಿದೆ. ಆದರೆ ಅದು ನನಗೆ ಫಲ ಕೊಡಬೇಕು ಅಂತ ನೀನು ಸಹಿ ಮಾಡೋ ತನಕ ಅದೇನು ಮಾಡೋ ಹಾಗಿಲ್ಲ. ಹಾಗಾಗಿ ಆ ಸಹಿ ಮಾಡಿಸಿ ಫಲವನ್ನು ಕೊಡಿಸುವ ಸ್ವಾಮಿ ನೀನು, ನೀನೇ ಕಾರಣನು ನೀನೇ. ಆದ್ದರಿಂದ ಬಿಸಿಲಿನಿಂದ ಪೀಡ ನಾವೆಲ್ಲ ಹೆಂಗಿದ್ದೀವಿ ಗೊತ್ತೇನು? ಸೊಸಿ ಹಚ್ಚಬೇಕು ಅಂದ್ರೆ ಮಳೆಗಾಲದಲ್ಲಿ ಹಚ್ಚಬೇಕು, ಬೇಸಿಗೆಯಲ್ಲಿ ಹಚ್ಚಬಾರ್ದು. ಅಕಸ್ಮಾತ್ ಬೇಸಿಗೆಯಲ್ಲಿ ಹಚ್ಚೋದಾದ್ರೆ ಸಾಯಂಕಾಲ ಹಚ್ಚೋ ಸ್ವಲ್ಪ ನೀರು ಹಾಕ್ಬೇಕು, ಬೆಳಗಿನ ಹೊತ್ತಿಗೆ ಹಚ್ಚಬೇಕು. ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳೊಳಗೆ ಬೆಳಿಗ್ಗೆ 8 ಗಂಟೆಗೆ ಒಣ ಮಣ್ಣೊಳಗೆ ಸಸಿ ಇಟ್ಟು ನೀರು ಹಾಕದೆ ಹೋಗ್ಬಿಟ್ರೆ ಸಾಯಂಕಾಲದ ಹೊತ್ತಿಗೆ ಅವಶೇಷ ಕೂಡ ಸಿಗೋದಿಲ್ಲ. ಹಾಗೆ ಬಿಸಿಲಿನಲ್ಲಿ ಇರುವ ಸಸಿಗಳಂತೆ ನಾವು ಪಾಪದ ಮಧ್ಯದಲ್ಲಿದ್ದೀವಿ. ಆ ಪಾಪದ ಬಾಧೆಯಿಂದ ಒಣಗಿ ಹೋಗ್ತಾ ಇದ್ದೀವಿ. ನಾವೆಷ್ಟು ಅಸುರಾರಿ ನಿನ್ನ ಕರುಣಾಮೃತದ ಮಳೆ ಗರೆದು ಕುಶಲದಲ್ಲಿ ಪಾಲಿಸುವುದು. ಹಾಗಾಗಿ ನಿನ್ನ ಕರುಣದ ಅಮೃತವನ್ನ ಮಳೆಯನ್ನು ಗರಿ ಆ ಒಣಗಿ ಹೋದ ಕೃಷಿಗಳಿಗೆ ಮಳೆ ಬಂದ್ರೆ ಮತ್ತೆ ಚಿಗಿಯುವಂತೆ ಪಾಪದಿಂದ ಬೆಂದ ನಮ್ಮ ಮೇಲೆ ನಿನ್ನ ಕರುಣಾಮೃತದ ಮಳೆ ಬಂದ್ರೆ ನಾವು ಮತ್ತೆ ಸುಖವಾಗಿರ್ಲಿಕ್ಕೆ ಆಗ್ತದೆ. ನಿನ್ನ ಕರುಣಾಮೃತದ ಮಳೆಯನ್ನ ಕರಿ ಅಂತ ಹೇಳಿದ್ರು. ಆಗ ದೇವರಂದ ಮತ್ ನನ್ನ ತಕ್ಕ ಯಾಕೆ ಬರ್ತೀವಿ? ಜನತಾ ದರ್ಶನ ಮಾಡಿ ಬೆಂಗಳೂರು ತನಕ ಯಾಕೆ ಬರ್ತಾರೆ? ಅಲ್ಲೇ DC ಹತ್ರ ಹೋಗ್ರಿ, AC ಹತ್ರ ಹೋಗ್ರಿ,
ನಿಮ್ ತಹಸೀಲ್ದಾರ್ ಹತ್ರ ಅರ್ಜಿ ಕೊಡಿ, ನಮ್ ತನಕ ಯಾಕೆ ಬರ್ತೀರಿ ಅಂತ ತಿಂಗಳಿಗೊಮ್ಮೆ ಜನತಾ ದರ್ಶನ ಮಾಡ್ಬೇಕು ಈ ಚಿಂತೆ ಆರ್ಡರ್ ಮಾಡ್ಯಾರ. ದೇವರಂತ ನಿಮ್ಗೆ ಬೇಕಾದಷ್ಟು ಕರ್ಮ ಮಾಡಿ ಕೊಟ್ಟಿನಿ ನಾನು. ಯಜ್ಞ ಮಾಡ್ರಿ, ಯಾಗ ಮಾಡ್ರಿ, ಜಪ ಮಾಡ್ರಿ, ತಪ ಮಾಡ್ರಿ, ಸಂಧ್ಯಾ ವಂದನೆ ಮಾಡ್ರಿ, ಕರ್ಮ ಮಾಡಿ ನಿಮ್ಮ ಪಾಪ ಕಳ್ಕೊರಿ, ನನ್ ತನಕ ಯಾಕೆ ಬರ್ತೀರಿ ಅಂತ ಅಂದ್ರು ನಾವು ಮಾಡಿ ಕಳ್ಕೋಬೇಕು ಅನ್ನೋ ನಿಜ ಆಗೋದಿಲ್ಲಪ್ಪ. ಮಾಡಬೇಕು, ಕರ್ಮ ಮಾಡಿ ಕಳ್ಕೋಬೇಕು ಅಂದ್ರೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು. ಕರ್ಮ ಮಾಡಿ ಪ್ರಾಯಶ್ಚಿತ್ತ ಮಾಡಿ ಪಾಪ ಆಗಿದೆ ಅಂತ ಮತ್ತೊಂದು ಕರ್ಮ ಮಾಡಿದ್ರೆ ಕೆಸರಾಗಿದೆ ಮೈಗೆ ಅಂತ ಹೇಳಿ ಮತ್ತಷ್ಟು ಕೆಸರು ನೀರು ಹಾಕೊಂಡೆ ಮತ್ತೆ ಕೆಸರಿಂದ ಕೆಸರು ತೊಳೆದಂತೆ ಶುದ್ಧ ಆಗೋದಿಲ್ಲ. ಒಂದು ಕರ್ಮ ಮಾಡಿದ್ವಿ, ಮಾಡೋ ಕಾಲಕ್ಕೆ ಕರ್ತೃ ವೈಗುಣ್ಯದಿಂದ ಮಾಡುವ ಸರಿ ಇಲ್ಲ, ಮಾಡಿಸುವ ಸರಿ ಇಲ್ಲ, ಪದಾರ್ಥಗಳು ಸರಿ ಇಲ್ಲ, ದೇಶ ಸರಿ ಇಲ್ಲ, ಕಾಲ ಸರಿ ಇಲ್ಲ, ತಪ್ಪಾಯ್ತು. ಪ್ರಾಯಶ್ಚಿತ್ತ ಮಾಡ್ಕೊರಿ ಅಂದ್ರು. ಪ್ರಾಯಶ್ಚಿತ್ತ ಮಾಡೋ ಕಾಲಕ್ಕೆ ಮಾಡುವ ಅವನೇ, ಮಾಡಿಸುವವರವರೇ, ಅದೇ ಪದಾರ್ಥಗಳು, ಅದೇ ದೇಶ, ಅದೇ ಕಾಲ, ಮತ್ತೆ ಅದೇ ಪಾಪ. ಮುಗಿಯೋದು ಯಾವಾಗ? ಹೀಗೆ ಮಾಡಿ ಕರ್ಮದಿಂದ ಕರ್ಮವನ್ನು ತೊಳಿಲಿಕ್ಕಾಗೋದಿಲ್ಲ. ಯಾವ ಪ್ರಾಯಶ್ಚಿತ್ತವನ್ನು ಮಾಡ್ಕೊಂಡ್ರೆ ಮತ್ತೆ ಪಾಪದ ಲೇಪವೋ ಇಲ್ಲವೋ ಅಂಥದನ್ನು ಮಾಡಬೇಕು. ಕರ್ಮಣ ಕರ್ಮ ನಿರಹಾರ ಮನ್ನೆ ಕುಂಜರ ಶೌಚವತ ಭಾಗವತದ 7ನೇ ಸ್ಕಂದದ ಮಾತನ್ನು ಹೇಳ್ತಾರೆ. ಆನೆ ಸ್ನಾನ ಮಾಡಿದಂತೆ ಸ್ನಾನ ಮಾಡುವುದು ಮತ್ತೆ ಮಣ್ಣು ಹಾಕುವುದು ಹೀಗಾಗಿಬಿಡ್ತದೆ. ಆ ಮಾತನ್ನು ದಾಸರು ಸಂಗ್ರಹದಲ್ಲಿ ಹೇಳಿಕೊಡ್ತಾರೆ. ಹಾಗೆ ಕರ್ಮದಿಂದ ಕರ್ಮದ ಪ್ರಾಯಶ್ಚಿತ್ತ ಅಂತ ಅನ್ನೋದು ಅಭಾಸಕ್ಕೀಡಾಗಿಬಿಡ್ತದೆ. ಹಿಂಗಾಗಿ ಒಬ್ಬ ದಾಸರು ಭದ್ರಗಿರಿ ಹಸಿದಾಸರು ನಮ್ಮ ಮುಂಬೈಗೆ ಬಂದಿದ್ರು. ಅವರು ವೇದವ್ಯಾಸ ದೇವರ ಬಗ್ಗೆ ಬಹಳ ಸಂಗ್ರಹ ಮಾಡ್ತಾ ಇದ್ರು, ಆ ಕೀರ್ತನೆ ತಯಾರು ಮಾಡ್ತಾ ಇದ್ರು. 2001ನೇ ಇಸ್ವಿ, ಒಂದು 20 ದಿವಸ ಇದ್ರು. ಹಂಗೆ ಬಂದಿರಿ, ಒಂದು ಕೀರ್ತನೆ ಆಗಲಿ ಅಂತಂದ್ರು. ನಮ್ಮ ಲೈಬ್ರರಿ ಹೊಡೆದಿದ್ರು 1.5 ಲಕ್ಷ ಪುಸ್ತಕ. ಅದರಲ್ಲಿ ಕೂತ್ಕೊಂಡು ಅವರೆಲ್ಲ ಬೇಕಾ ಸ್ಕ್ಯಾನ್ ಮಾಡ್ಕೊಂಡು ತೆಗೆದು ಕೊಡ್ತಾ ಇದ್ರು. ನಾವು ಕೇಳಿದ್ರು, ತಗೊಂಡು ಅವರು ಕಾಶಿಗೆ ಹೋದ್ರು. ಬಂದಾಗ ಒಂದು ಕೀರ್ತನೆ ಮಾಡಿಸಿದ್ರು, ಮಾಡ್ರಿ ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು, ಪಾಪ ವೇದವ್ಯಾಸ ದೇವರ ಬಗ್ಗೆ ಹೇಳ್ತಾ, ಜ್ಞಾನ ಮಾರ್ಗ ಯಾಕೆ ಶ್ರೇಷ್ಠ, ಕರ್ಮ ಮಾರ್ಗದಿಂದ ಹೋದ್ರೆ ಏನಾಗ್ಬಿಡುತ್ತೆ ಅಂತ ಹೇಳ್ತಾ ಕರ್ಮದ ಕತೆ ಹೇಳಿದ್ರು. ಅವ್ರು ಪ್ರಾಯಶ್ಚಿತ್ತ ಮಾಡ್ಕೋತೀವಿ ಅಂತಂದ್ರೆ, ಪ್ರಾಯಶ್ಚಿತ್ತ ಮಾಡ್ಕೋತಾ ಹೋದ್ರೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಒಬ್ಬನು ಒಂದ್ ಕಡೆ ಊಟಕ್ಕೆ ಹೋಗಿದ್ದ, ಪಾಪ ಒಂದ್ ಕಡೆ ಊಟಕ್ಕೆ ಹೋಗಿದ್ದ, ಎಲ್ಲ ಅಡಿಗೆ ಮಾಡಿದ್ರು. ಆಮೇಲೆ ಗೊಂಡ ತಂದು ಹಾಕಿ ತಿಂದ ಮೇಲೆ ಗೊತ್ತಾಯ್ತು ಅವನಿಗೆ ಅದ್ರೊಳಗೆ ಕೃಷ್ಣಗಡ್ಡೆ ಹಾಕಿದ್ರು ಎಂದು ತಿಂದಿಲ್ಲಪ್ಪ, ತಿಂದ್ಬಿಟ್ಟಿದ್ದ. ಏನ್ ಮಾಡುದು? ಹೋಗಿ ಆಚಾರ್ಯನ ಕೇಳ್ದ, ತಮ್ಮ ಬೇಕಾದವ್ರನ್ನ, ಏನ್ ಮಾಡಿ ತಿಂದ್ಬಿಟ್ಟಿನಿ. ತಿಂದಾಗಿ ನೀನೇನ್ ಮಾಡೋದು? ಪಂಚಗವ್ಯ ತಗೊಂಡು ಪಂಚಗವ್ಯ ತಗೊಂಡು ಉಪವಾಸ ಮಾಡು, ಪ್ರಾಯಶ್ಚಿತ್ತ ಮಾಡ್ಕೊಂತ ಹೇಳಿದ್ರು. ಪಂಚಗವ್ಯ ನೀವೇ ಮಾಡಿಕೊಡ್ರಿ ಅಂತ ಪಂಚಗವ್ಯ ಮಾಡಿ ಒಂದು ಬಾಟ್ಲಿ ಒಳಗೆ ಹಾಕೊಟ್ರು. ಮನೆಗೆ ಹೋಗಿ ಪಂಚಗವ್ಯ ತಗೊಂಡು ಉಪವಾಸ ಮಾಡ್ದ. ಯಾಕೆ ಚಲೋದು ಇರ್ಲಿ ಅಂತ ಹಂಗೆ ಇಟ್ಟಿದ್ದ ಪಂಚಗವ್ಯ. ಮತ್ತೊಂದ್ ಕಡೆ ಹೋಗಿದ್ದ, ಅಲ್ಲಿ ಬಂದು ಕೊಂಡ ಕೇಳ್ದ ಎಚ್ಚರಿಕೆಯಿಂದ, ಏನಿರ್ತದೆ ಅಂತ ಹೇಳಿ, ಇದು ಕೃಷ್ಣಗಡ್ಡಿದು ಅಂದ್ರು. ಮತ್ತೆ ಬೇಡ ಅಂದ. ಅವ 2 ಹೆಜ್ಜೆ ಮುಂದೆ ಹೋಗಿದ್ದ, ಬಾ ಅಂತ ಕರ್ದ. ಪಂಚಾಮೃತ ಪಂಚಗವ್ಯ ಮನೆಯಾಗ ಇದೆ ಹಾಕೊಂಡ, ಪಂಚಗವ್ಯದ ಬಟ್ಟೆ ಮನೆಯಾಗ ಇದೆ ಹಾಕೊಂಡ, ತಿಂದ. ಹೋಗಿ ಮನೆಗೆ ಪಂಚಗವ್ಯ ತಗೊಂಡ. ಹೀಗೆ ತಿನ್ನೋದು ಪಂಚಗವ್ಯ ತಗೊಂಬೋದು ನಡೀತು. ಪಂಚಗವ್ಯದ ಬಾಟ್ಲಿ ಖಾಲಿಯಾಗಿ ಹೋಗ್ಬಿಟ್ಟು ಅದು ಮುಗಿದು ಹೋಯ್ತು, ತಿನ್ನೋದು ಚಾಲು ಆಯ್ತು. ಹೀಗೆ ಒಂದು ಪ್ರಾಯಶ್ಚಿತ್ತ ಇದೆ ಅಂತ ಅನ್ನೋದಕ್ಕೆ ಪಾಪ ಮಾಡ್ತೇವೆ ಅಂತ ಅನ್ನೋದಾಗ್ಬಿಟ್ರೆ ಪ್ರಾಯಶ್ಚಿತ್ತ ನಿಂತು ಹೋಗುತ್ತೆ. ಕಾಯಂ ಪ್ರಾಯಶ್ಚಿತ್ತ ಮಾಡ್ಕೊಳಿಕ್ ಆಗೋದಿಲ್ಲ, ಪಾಪ ಮಾತ್ರ ಮುಂದುವರಿತು. ಹಾಗಾಗಿ ಪ್ರಾಯಶ್ಚಿತ್ತ ಇದೆ ಅಂತ ಅನ್ನೋದಕ್ಕೆ ಪಾಪ ಮಾಡಬಾರ್ದು. ದೊಡ್ಡ ವಾಣಿ ಇಲ್ಲದೆ ಇದ್ರೆ ಆದಿತ್ಯವಾರ ದಿವಸ ಹೋಗೋದು, ಬಾಕ್ಸ್ ಒಳಗೆ ಮುಖ ಹಾಕೋದು, ಕನ್ಫೆಷನ್ ಮಾಡ್ಕೊಂಬೋದು. ತಂದೆಯೇ ನಾನು ಇಷ್ಟು ಪಾಪ ಮಾಡಿ ಬಂದಿದ್ದೀನಿ. ಅವ ತಂದೆ ಕ್ಷಮಿಸ್ತಾನೆ, ನಿಮ್ಗೆಲ್ಲ ಪಾಪ ಕ್ಷಮಿಸೀನಿ, ಇನ್ನೊಂದು ಪಾಪ ಮಾಡ್ಕೊಂಡು ಹೋಗು. ಇವನು ಮತ್ತೆ ಪಾಪ ಮಾಡ್ತಾನೆ, ಮತ್ತೆ ಕನ್ಫೆಷನ್ ಮಾಡ್ಕೊತಾನೆ. ಹೀಗೆ ಪ್ರಾಯಶ್ಚಿತ್ತ ಅಂತ ಅನ್ನೋದು ಪಾಪ ಮಾಡೋದಕ್ಕೆ ಲೈಸೆನ್ಸ್ ಆಗಿಬಿಟ್ರೆ ದೊಡ್ಡ ಅನಾಹುತ ಇದೆಯಪ್ಪ. ಕೆಸರಿಂದ ಕೆಸರ ತೊಳೆದಂತೆ ಕರ್ಮಪಥ ಆಗಿಬಿಡ್ತದೆ. ಹಾಗಾಗಿ ಯಾವ ಪ್ರಾಯಶ್ಚಿತ್ತ ಮಾಡಿದ್ರೆ ಮತ್ತೆ ಪಾಪದ ಲೇಪ ಇಲ್ಲ ಅಂದ್ರೆ ಅದು ಜ್ಞಾನವೆಂಬ ಪ್ರಾಯಶ್ಚಿತ್ತ. ಭಗವಂತನ ನಾಮಸ್ಮರಣೆಯಿಂದ ಭಗವಂತ ನನ್ನ ಪಾಪವನ್ನು ಕಳೀತಾನೆ ದೃಢ ವಿಶ್ವಾಸದಿಂದ ಮಾಡುವ ಪ್ರಾಯಶ್ಚಿತ್ತವೇ ಶುದ್ಧವಾದದ್ದು. ಹಾಗಾಗಿ ನನಗೆ ಈ ಜ್ಞಾನವನ್ನು ಕೊಡು. ಆದಿವ್ಯಾಧಿ, ಆದಿ ಅಂದ್ರೆ ಮಾನಸಿಕವಾದ ರೋಗ, ವ್ಯಾಧಿ ಅಂದ್ರೆ ದೈಹಿಕವಾದ ರೋಗಗಳು. ಆದಿವ್ಯಾಧಿಗಳು ಉನ್ಮಾದ ವಿಭ್ರಮ, ನನ್ನ ಬಾಧೆಗಳನ್ನು ನೀನೆ ಹೇ ದೇವ ನಿನ್ನ ಕರಕಲಸ ಸುದೆಯನ್ನು ಎರೆದು ಸಾಧುಗಳ ಸಂತೈಸುವೆ. ಸಾಧುಗಳ ಅನುಗ್ರಹ ಮಾಡ್ತೀವಿ ಅಂತ ಹೇಳಿ ಭಗವಂತನ ನಾಮಸ್ಮರಣೆ ಅಂತ ಅನ್ನೋ ದೊಡ್ಡ ಔಷಧ. ಅದು ಎಷ್ಟು ಪಾಪವನ್ನು ಕಳೀತದೆ ಅಂತಂದ್ರೆ ಎಲ್ಲದಕ್ಕೂ ಒಂದು ಮಿತಿ ಇದೆ. ಈ ಹೋಮಕ್ಕೆ ಈ ಮಿತಿ, ಈ ಮಂತ್ರ ಜಾಪ ಮಾಡಿದ್ರೆ ಇಷ್ಟು ಮಿತಿ ಆಗುತ್ತೆ, ಅಷ್ಟು ಪಾಪ ಹೋಗ್ತದೆ. ಆದ್ರೆ ನಾಮಸ್ಮರಣೆಗೆ ಮಿತಿ ಇಲ್ಲ. ನಾವೆಷ್ಟು ಭಕ್ತಿಯಿಂದ ಮಾಡ್ತೀವೋ ಅಷ್ಟು ಪಾಪ ಕಳೀತೀವಿ. ಆಚಾರ್ಯ ಅಂತಾರೆ ಕೃಷ್ಣಾಮೃತ ಮಹಾರಾಣದಲ್ಲಿ, ಭಗವಂತನ ನಾಮಕ್ಕೆ ಎಷ್ಟು ಪಾಪವನ್ನು ಕಳೆಯುವ ಸಾಮರ್ಥ್ಯ ಇದೆ ಅಂತ ಕೇಳಿದ್ರೆ ನಿನ್ನ ಪಾಪ ಮಾಡುವ ಸಾಮರ್ಥ್ಯ ಎಷ್ಟಿದೆ ಹೇಳುವಂದ್ರು. ನಮ್ಮಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ಹೇ ತಾವತ್ ಕರ್ತುಮ್ಮ ಶಕ್ನೋತಿ ಪಾತಕಂ ಪಾತಕಿ ಜನ. ಭಗವಂತನ ನಾಮಕ್ಕೆ ಎಷ್ಟು ಪಾಪವನ್ನು ಕಳೆಯುವ ಸಾಮರ್ಥ್ಯ ಇದೆಯಲ್ಲ ಅಷ್ಟು ಪಾಪವನ್ನು ಮಾಡುವ ಸಾಮರ್ಥ್ಯ ಪಾಪಿಗಳಿಗೆ ಇಲ್ಲ ಅಂದ್ರು. ಆದ್ರೆ ಅಷ್ಟು ಭಕ್ತಿಯಿಂದ ಅಂದಿರ್ಬೇಕಷ್ಟೇ. ಎಲ್ಲರೂ ಅಂತಾರೆ
ಕೆಲವರು ಪಾಪ ಹೋಗಿದೆ, ಯಾಕಂದ್ರೆ ಅವರು ಭಕ್ತಿಯಿಂದ ಅಂದಿದ್ದಾರೆ. ಸುಮ್ಮನೆ ಉಚ್ಚಾರಣೆಗೂ ಪಾಪ ಫಲ ಇದೆ, ಇಲ್ಲ ಅಂತಿಲ್ಲ, ಕಡಿಮೆ ಫಲ ಬರ್ತದೆ. ಹಾಗಾಗಿ ನಾಮ ಬಹಳ, ನನ್ನ ಪಾಪ ಬಹಳ ದೊಡ್ಡದಿದೆ ರೀ, ಒಂದು ಸರ್ತಿ ನಾಮಸ್ಮರಣೆ ಮಾಡಿದ್ರೆ ಹೆಂಗ್ ಹೋಗ್ಬೇಕು? ಒಂದ್ ಸರ್ತಿ ನಾಮಸ್ಮರಣೆ ಮಾಡಿದ್ರೆ ಹೆಂಗ್ ಹೋಗ್ಬೇಕು? ಅದಕ್ಕೆ ಆಚಾರ್ಯರು ಭಗವಂತನ ನಾಮಸ್ಮರಣೆ ಬೆಂಕಿಯ ಕಿಡಿ ಇದ್ದಾಗ, ಹತ್ತಿಯ ರಾಶಿ ಬಹಳ ದೊಡ್ಡ ರಾಶಿ ಇರಬಹುದು, ಕಾಡು ಬಹಳ ದೊಡ್ಡದಿರಬಹುದು, ಆದ್ರೆ ಅಷ್ಟು ಸುಡ್ಲಿಕ್ಕೆ ದೊಡ್ಡ ಬೆಂಕಿ ತರಬೇಕಾಗಿದೆ. ಬೇಕಾದಷ್ಟು 1000 ಟನ್ ಹತ್ತಿ ಇರಲಿ, ಒಂದು ಕಿಡಿ ಬೆಂಕಿ ಹತ್ತಿದ್ರೆ ಸಾಕು, ಎಲ್ಲ ನಾಶ ಆಗ್ತದೆ. ಯಾಕಂದ್ರೆ ಬೆಂಕಿಗೆ ಆ ಸಾಮರ್ಥ್ಯ ಇದೆ. ಹಾಗಾಗಿ ಭಗವಂತನ ನಾಮಕ್ಕೆ ನಿನ್ನ ಎಲ್ಲ ಪಾಪಗಳನ್ನ ಸುಟ್ಟು ಹಾಕುವ ಸಾಮರ್ಥ್ಯ ಇದೆ, ಬೇರೆ ಯಾವ ಕರ್ಮಕ್ಕೂ ಇಷ್ಟಿಲ್ಲ. ಹೋಮಾನ ಹೋಮಕ್ಕೆ ಎಷ್ಟಿದೆ, ಹೋಮಾನ ಮಂತ್ರಕ್ಕೆ ಎಷ್ಟಿದೆ, ಹೋಮಾನ ಪಾರಾಯಣ ಮಾಡಿದ್ರೆ ಪುಣ್ಯ ಬರ್ತದೆ, ಪಾಪ ಹೋಗ್ತದೆ. ಪಾವಮಾನಂ ಪರಂ ಬ್ರಹ್ಮಯೇ ಪಠಂತಿ ಮನೀಷಿಣಃ ಸಪ್ತಜನ್ಮ ಭವೇದ್ ವಿಪ್ರೋ ಧನಾಢ್ಯೋ ವೇದ ಪಾರಗ. ಭಕ್ತಿಯಿಂದ ಚೆನ್ನಾಗಿ ಸ್ವರ ತಪ್ಪದೆ ಹೋಮಾನ ಪಾರಾಯಣ ಮಾಡಿದ್ರೆ 7 ಜನ್ಮದಲ್ಲಿ ಶ್ರೀಮಂತನಾದ ಉತ್ತಮ ಬ್ರಾಹ್ಮಣನಾಗಿ ಹುಡುಕ್ತಾನೆ, 8ನೇದಿಲ್ಲ. ಮತ್ತೊಮ್ಮೆ ಮಾಡಿದ್ರೆ ಬರ್ತದೆ. ಇನ್ನೊಂದು ಕೊಡೋದಿಲ್ಲ, ಅವ್ರ ತಿಥಿನೇ ಅಷ್ಟಿದೆ, ಮುಗಿದೋಯ್ತು ಅಂತಾನೆ. ಮತ್ತೆ ಬೇಕಂದ್ರೆ ಮತ್ತೆ ಮಾಡ್ಬೇಕು. ಆದರೆ ನಾಮಕ್ಕೆ, ಭಗವಂತನ ನಾಮಸ್ಮರಣೆಗೆ ಯಾವ ಮಿತಿ ಇಲ್ಲ. ಅಮಿತವಾದ ಫಲವನ್ನು ಕೊಡುವುದು ಭಗವಂತನ ನಾಮ. ಆ ನಾಮ ಅಮಿತ ಫಲ ಕೊಡ್ತದೆ, ನಾಮಗಳು ಅಮಿತವಾಗಿವೆ. ಒಂದೇ ನಾಮ ಎಲ್ಲರೂ ಹಂಚುವಂತ ಏನಿಲ್ಲ. ಭಗವಂತನ ಎಲ್ಲ ಹೆಸರುಗಳು ನಾಮಗಳೇ, ಎಲ್ಲ ಅಕ್ಷರಗಳು ನಾಮಗಳೇ. ಭಗವಂತನ ಅಜ ಅಂತನೂ ರೂಪ, ಅಮ್ಮಜಾಯಮ, ಆನಂದಾಯಮ, ಈ ಇಂದ್ರಾಯಮ, ಈ ಮಿಶಾನಾಯಮ. ಪ್ರತಿಯೊಂದು ಅಕ್ಷರ ಭಗವಂತನ ನಾಮ, ಪ್ರತಿಯೊಂದು ಶಬ್ದ ಭಗವಂತನ ನಾಮ, ಪ್ರತಿಯೊಂದು ನಾದ, ಘೋಷ, ಬಿಂದು, ಶಾಂತ, ಅತಿ ಶಾಂತಕ್ಕೂ ಫಲ ಇದೆ ಅಂತ ಆಚಾರ್ಯ. 4 ಘೋಷಗಳಿಗೆ, ಸ್ವರದ ಉಚ್ಚಾರಣೆಗೆ ಫಲ ಇದೆ ಅಂತ ಹೇಳ್ತಾನೆ. ನಾವು ಹಂಗೆ ಸುಮ್ಮನೆ ಹೊಡಿತಿರ್ತೀವಿ, ಇದು ಮಾಡಿ ಹೇಳ್ತಾರೆ. ಸ್ವರತೋಪರಾಧ. ತ್ವಾಷ್ಟ್ರ ಇಂದ್ರನನ್ನು ಕೊಲ್ಲುವ ಮಗನನ್ನು ಪಡಿಬೇಕು ಅಂತ ಯಜ್ಞ ಮಾಡಿದ, ಆದ್ರೆ ಸ್ವರ ವ್ಯತ್ಯಾಸ ಆಯಿತು. ಉದಾತ್ತವಾದ ಸ್ವದ ಅನುದಾತ್ತವಾಗಿ ಅದು ಬಹುರ್ವಿಹಿ ಸಮಾಸ ಆಗಿಬಿಟ್ರೆ ತತ್ಪುರುಷದ ಬದಲು ಇಂದ್ರನನ್ನು ಕೊಲ್ಲುವ ಮಗನ ಬದಲು ಇಂದ್ರನಿಂದ ಸಾಯುವ ಮಗ ಹಿಡಿದ ಉತ್ರಾಸುರ. ಸ್ವಲ್ಪ ಸ್ವರ ವ್ಯತ್ಯಾಸಕ್ಕಾಗಿ. ಹಾಗಾಗಿ ಮಾಡಿದ್ದಕ್ಕೆ ಮಹಾಫಲ ಇದೆ, ಅದನ್ನು ಮಾಡುವ ಕ್ರಮದ ಸರಿಯಾದ ಜ್ಞಾನ ಇದ್ರೆ ಭಗವಂತ ಪೂರ್ಣಾನುಗ್ರಹ ಮಾಡ್ತಾನೆ. ಹೀಗೆ ಭಗವಂತನ ಅನಂತ ರೂಪಗಳಲ್ಲಿ ಇವತ್ತು ವರಾಹ ರೂಪಿಯಾಗಿ ಧನ್ವಂತರಿಯಾಗಿ ಅವತಾರ ಮಾಡಿದ್ದಾನೆ. 2ಕ್ಕೂ ಕಾರ್ಯಕಾರಣ ರೂಪ ನೋಡಿ. ಭಗವಂತ ಧನ್ವಂತರಿಯಾದ, ಔಷಧಿಯಲ್ಲಿದ್ದ, ಆ ಪದಾರ್ಥಗಳಲ್ಲಿದ್ದು ಅವುಗಳಿಗೆ ರೋಗ ನಿವಾರಣೆ ಮಾಡುವ ಶಕ್ತಿ ಕೊಟ್ಟ. ಆ ಔಷಧಿಗಳೆಲ್ಲಿರಬೇಕು? ಔಷಧಿ ಗಿಡ ಮರಗಳಿರ್ಬೇಕಲ್ಲ. ಈ ಔಷಧಿ ಇದ್ರೆ ಮತ್ತೆ ಅದಕ್ಕೆ ಶಕ್ತಿ ಬರಬೇಕು, ಭೂಮಿ ಬೇಕಲ್ಲ. ಹಾಗಾಗಿ ವರಾಹನಾಗಿ ಭೂಮಿ ತಂದ, ಭೂಮಿ ತಂದ ಮೇಲೆ ಭೂಮಿಯಲ್ಲಿ ಔಷಧಿ ಗಿಡ ಮರಗಳು ಹುಟ್ಟಿದು. ಭಗವಂತ ಧನ್ವಂತರಿಯಾಗಿ ಅದಕ್ಕೆ ಶಕ್ತಿ ಕೊಟ್ಟು ಅದರಲ್ಲಿ ನಿಂತ. ಹಾಗಾಗಿ ಭೂಮಿಯನ್ನು ತಂದ ವರಾಹದೇವರು ಭೂಮಿಯಲ್ಲಿ ಗಿಡ ಮರಗಳನ್ನ ಹುಟ್ಟಿಸಿ ಆ ಗಿಡ ಮರಗಳಿಗೆ ರೋಗ ನಿವಾರಣೆ ಮಾಡುವ ಸಾಮರ್ಥ್ಯವನ್ನು ಕೊಟ್ಟ ಧನ್ವಂತರಿ. 2 ಅವತಾರವೂ ಇವತ್ತೇ ಆಗಿದೆ. ಹಾಗಾಗಿ ಎಲ್ಲ ಹೊರಟಾಗಿ ಏನಾದ್ರು ಗಿಡ ಕಂಡ್ರೆ ವರಾಹದೇವರು ಸ್ಮರಣೆ ಮಾಡಿಕೊಡ್ರಿ. ಹಾಗಾಗಿ ಭೂಮಿಗೆ ವರಾಹದೇವರು ಅಭಿಮಾನಿ ದೇವತರು. ವರಾಹದೇವರು ಭೂಮಿ ತಂದಿಟ್ರು, ಅಲ್ಲಿ ಗಿಡ ಮರಗಳನ್ನು ಹುಟ್ಟಿಸಿ ಅದಕ್ಕೆ ಅಭಿಮಾನಿಯಾಗಿ ಆ ಸಾಮರ್ಥ್ಯವನ್ನು ಕೊಟ್ಟದ್ದು ಪರಮಾತ್ಮ. ಹೀಗೆ 2 ರೂಪಗಳಿಂದ ಇವತ್ತು ಅವತಾರ ಮಾಡಿ ವಿಶಿಷ್ಟವಾದ ಅನುಗ್ರಹ ಮಾಡಿದ ಭಗವಂತನ ಅವತಾರಗಳು. ಭಗವಂತನಿಗೆ ಅನಂತ ರೂಪಗಳಿದೆ. ನಮ್ಮ ಯೋಗ್ಯತೆ ಕಡಿಮೆ, ಸಮಯ ಕಡಿಮೆ, ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಸ್ಮರಣೆ ಮಾಡಬೇಕು. ಇವತ್ತು ಭಗವಂತನ 2 ಅವತಾರಗಳು. ಇನ್ನೊಂದು ರೂಪ ಅದು ಆವೇಶ ಅವತಾರ. ನಮ್ಮಲ್ಲಿ ಬಲರಾಮ ಅವತಾರವಲ್ಲ, ರಾಮಾನುಜರಲ್ಲಿ ಬಲರಾಮ ದಶಾವತಾರದಲ್ಲಿ ಒಂದು ಅವತಾರ. ನಮ್ಮಲ್ಲಿ ಬಲರಾಮನನ್ನ ಭಗವಂತನ ಪೂರ್ಣ ಅವತಾರವಲ್ಲ, ಆವೇಶ ರೂಪವಾಗಿ ಹಿಡಿದಿದ್ದಾರೆ. ಹಾಗಾಗಿ 2 ರೂಪಗಳಿಂದ ಅವತಾರ ಮಾಡಿದ ಇವತ್ತಿನ ದಿವಸ ಧನ್ವಂತರಿ ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲ ಅವರ ಬೆಳಗ್ಗೆಯಿಂದ ಸೇವೆಯನ್ನು ಮಾಡಿ, ರಥೋತ್ಸವ ಆಗಿದೆ, ಪಾಲಕಿ ಆಗಿದೆ, ಬೇರೆ ಬೇರೆ ರೀತಿ ಸೇವೆ ಆಗಿದೆ. ಈಗ ಅವರ ಮಹಿಮೆಯನ್ನು ತಿಳಿದು ಆ ಭಗವಂತನ ವಿಶಿಷ್ಟವಾದ ಅನುಗ್ರಹ ರೂಪವಾದ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ಎಲ್ಲರಿಗೂ ಇರುವ ಅನೇಕ ಆದಿಗಳು, ವ್ಯಾಧಿಗಳು, ರೋಗಗಳು, ಮಾನಸಿಕ ರೋಗಗಳು, ಬೇರೆ ಬೇರೆ ಸಮಸ್ಯೆಗಳು ಎಲ್ಲವನ್ನು ಕಳೆದ ಭಗವಂತ ಕೊನೆಗೆ ಜ್ಞಾನ ಮುದ್ರೆಯನ್ನಿಟ್ಟ ಭಗವಂತ ವಿಶಿಷ್ಟವಾಗಿ ಜ್ಞಾನವನ್ನು ಕೊಡ್ಲಿ. ಆ ಜ್ಞಾನದಿಂದ ತನ್ನಲ್ಲಿ ವಿಶಿಷ್ಟವಾದ ಭಕ್ತಿಯನ್ನ ಮಾಡುವುದನ್ನು ಕೊಟ್ಟು ಎಲ್ಲ ರೀತಿಯ ಮನುಷ್ಯರಿಗೆ ಅನೇಕ ರೀತಿಯ ಕಷ್ಟಗಳು, ತೊಂದರೆಗಳಿರ್ತದೆ. ಬೇರೆ ಬೇರೆ ರೀತಿಯ ಎಲ್ಲ ತೊಂದರೆಗಳನ್ನು ಪರಿಹಾರ ಮಾಡಿ ಆ ಸಾಧನ ಮಾರ್ಗದಲ್ಲಿ ಬಡಿಸುವ ಜ್ಞಾನ ಕೊಡ್ಲಿ. ಅದಕ್ಕೆ ಬೇಕಾದ ಆಯುಷ್ಯ, ಆರೋಗ್ಯ, ಐಶ್ವರ್ಯಗಳನ್ನು ಧನ್ವಂತರಿಯಾಗಿ ಕೊಟ್ಟು ಎಲ್ಲರಿಗೂ ಪರಮಾನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಧನ್ವಂತರಿ ಜಯಂತಿಯ ಸಂದರ್ಭದಲ್ಲಿ ಈ ಧನ್ವಂತರಿ ಸನ್ನಿಧಾನದಲ್ಲಿ ಧನ್ವಂತರಿಯನ್ನು ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಕರೆದಕ್ಕಾಗಿ ನಮ್ಮ ರಾಮಚಂದ್ರ ಜಾಗೀರ ಮತ್ತೆ ಅನೇಕ ಕಾರ್ಯಕರ್ತರು, ಭಕ್ತ ಮಂಡಳಿಗಳು ಸೇರಿ ಕಾರ್ಯಕ್ರಮ ಮಾಡ್ತಾರೆ. ಒಬ್ಬರಿಂದ ಕಾರ್ಯಕ್ರಮ ಆಗೋದಿಲ್ಲ. ಹಾಗಾಗಿ ಹಿತ್ತದಲ್ಲಿ ವ್ಯವಸ್ಥೆ ಮಾಡುವ ರಾಮಚಂದ್ರ ಜಾಗೀರ್ದಾರ್, ಮುಂಡೆವಾಡಿ ದಾಸರ ವಂಶದ ವಿಶೇಷವಾಗಿ ಅವರ ವಂಶದ ಭಕ್ತರು ಮತ್ತು ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣ ಕರ್ತ.
ಶ್ರೀಕರ ಆಚಾರ್ಯರು ಧನ್ವಂತರಿ ಬಲರಾಮನ ಬಗ್ಗೆ ವಿಶೇಷವಾಗಿ ಚಿಂತನೆ ಮಾಡ್ತಾರೆ. ಮಹಾಜ್ಞಾನಿಗಳು ಹೊಸರು ಅವರಿಗೆ ಬಂದು ಎಲ್ಲ ನಾವು ಸದುಪಯೋಗ ಮಾಡಿದ್ದಕ್ಕೆ ಅವರು ಧನ್ವಂತರಿ ಪ್ರಸ್ತುತಿಯಿಂದ ಅನಂತ ನಮಸ್ಕಾರ ಸಲ್ಲಿಸಿ ವಿಶೇಷ ಪೂಜೆ ಬಗ್ಗೆ ಗೌರವಿಸುತ್ತೇನೆ. ಬೇಡ ಅವ್ರಿಗೆ